ಹೊರಗಿನ ರೀತಿಯಲ್ಲಿ ಆಗಮಿಸಿದ ವಿಫಲಾಚಾರ್ಯ ಅತ್ಯಂತ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರಿ ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ಆಚಾರ್ಯರಿಗೆ ಪ್ರವಚನವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶಕಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಧೂತಾವದ್ಯೈರವಿದ್ಯಾ ವಿಘಟನಪಟುಭಿಃ ವಿದ್ವದಭ್ಯರ್ಥನೀಯೈಃ ವಾಚಃ ಪ್ರಾಚಾಂ ಪ್ರವಾಚಾಂ ಉಪಚಯಮಭಜನ್ ಯತ್ಕೃತಗ್ರಂಥಜಾಲೈಃ. ಸಂಖ್ಯಾವಂತೋ ಯಮಾಹುಃ ಮುಹುರಖಿಲಕಲಾಮೂರ್ತಿಮುದ್ವೇಲಕೀರ್ತಿಃ. ಧೀರಶ್ರೀರಾಘವೇಂದ್ರಃ ಸದಿಸತು ಸತತಂ ಭವ್ಯಮವ್ಯಾಹತನ್ನಃ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ. ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸರ್ವಜ್ಞ ಶಿರೋಮಣಿಯಾದ ಶ್ರೀಕೃಷ್ಣ ಪರಮಾತ್ಮ ತನ್ನ ಪ್ರಿಯ ಭಕ್ತನಾಗಿರುವ ಅರ್ಜುನನನ್ನು ಉದ್ದೇಶಿಸಿ ಅವನೊಬ್ಬನನ್ನ ನಿಮಿತ್ತ ಮಾಡಿ ಇಡೀ ಜಗತ್ತಿಗೆ ಉತ್ಕೃಷ್ಟವಾಗಿರುವಂತಹ ಪರಾಪರ ತತ್ವಜ್ಞಾನದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾನೆ.
ಇಂತಹ ಉತ್ತಮವಾದ ಭಗವದ್ಗೀತೆಯನ್ನು ಸರಿಯಾಗಿ ತಿಳಿದುಕೊಂಡು ಅಲ್ಲಿ ಹೇಳಿರುವಂತಹ ಕರ್ಮಗಳ ಅನುಷ್ಠಾನವನ್ನು ಮಾಡಿದಾಗ ಪರಮಾತ್ಮ ಉತ್ತಮವಾಗಿರುವಂತಹ ಮೋಕ್ಷವನ್ನೇ ಕೊಡ್ತಾನೆ ಅಂತನ್ನೋದು ಪ್ರಸಿದ್ಧವಾದ ವಿಚಾರ. ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ. ಗೀತೆಯಲ್ಲಿ ನಿರೂಪಿತವಾಗಿರುವಂತಹ ಏನು ಧರ್ಮ ಇದೆ ಅದು ಪರಮಾತ್ಮನನ್ನು ತಿಳಿದುಕೊಳ್ಳಿಕ್ಕೂ ಕಾರಣವಾಗ್ತದೆ. ಪರಮಾತ್ಮನ ಜ್ಞಾನವಾದ ಮೇಲೆ ಉತ್ತಮವಾಗಿರುವಂತಹ ಪ್ರಸಾದದಿಂದ ಮೋಕ್ಷ ಬಂದ ಮೇಲೆ ಅಲ್ಲಿಯೂ ಉತ್ಕೃಷ್ಟವಾಗಿರುವ ಆನಂದೋದ್ರೇಕಕ್ಕೆ ಕಾರಣವಾಗುವಂತಹದ್ದು. ಆದ್ದರಿಂದ ಗೀತೆಯಲ್ಲಿ ಹೇಳಿರುವಂತಹ ಈ ಕರ್ಮಾನುಷ್ಠಾನದ ಬಗ್ಗೆ, ಇಲ್ಲಿರುವಂತಹ ವಿಚಾರಗಳ ಬಗ್ಗೆ ಅನಾಸ್ಥೆ ಬೇಡ. ಇದೇ ಮಹಾಭಾರತದಲ್ಲಿಯೇ ಮುಂದೆ ಒಂದು ಶ್ಲೋಕ ಬರ್ತದೆ. ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಈ ಗಕಾರದಿಂದ ಯುಕ್ತವಾದ ಶಬ್ದಗಳಿಂದ ಪ್ರತಿಪಾದ್ಯವಾದವುಗಳು ಅಂತ ನಾಲ್ಕಿವೆ. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ. ಇವುಗಳು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಕೂತ್ಕೊಳ್ತು ಅಂತಂದರೆ ಮತ್ತೆ ನಮಗೆ ತಾಯಿಯ ಹಾಲನ್ನು ಉಣ್ಣುವಂತಹ ಪ್ರಸಂಗ ಒದಗಿ ಬರೋದಿಲ್ಲ. ಇವೆಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಗೀತೆಯ ಅಧ್ಯಯನವನ್ನು ಮಾಡಲಿಕ್ಕೆ ಅಂತ ನಾವು ಪ್ರವೃತ್ತರಾಗಬೇಕು. ಈಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡುವ ಕಾಲಕ್ಕೆ ಯಾವ ಕ್ರಮವನ್ನು ಅನುಸರಿಸಿಕೊಂಡು ಬಂದಿದ್ದಾನೋ ಅದೇ ಕ್ರಮದಲ್ಲಿ ನಾವು ಕೂಡ ಅರ್ಥ ತಿಳಿತಾ ಬಂದಿದ್ದೇವೆ. ನಿನ್ನೆಯ ದಿವಸ ಉತ್ತಮವಾಗಿರುವಂತಹ ಸಾಂಖ್ಯದ ಬಗ್ಗೆ ಪರಮಾತ್ಮ ಉಪದೇಶವನ್ನು ಮಾಡಿದ್ದಾನೆ. ಜೀವ ಹಾಗೂ ಪರಮಾತ್ಮರ ಸ್ವರೂಪ ವಿಷಯಕವಾಗಿರುವ ಜ್ಞಾನವನ್ನೇ ಸಾಂಖ್ಯ ಅಂತ ಕರೀತಾರೆ. ಅಥವಾ ಇನ್ನೊಂದು ಅಭಿಪ್ರಾಯವೂ ಕೂಡ ಇದೆ. ಸಾಂಖ್ಯಶಾಸ್ತ್ರ ಅಂತಿದೆ ನೋಡಿ ಲೋಕದಲ್ಲಿ, ಅದಾಗದೆ ಅದಕ್ಕಿಂತ ಭಿನ್ನವಾದ ಪರಮಾತ್ಮನಿಗೆ ಸಮ್ಮತವಾದ ಅದೇ ಪರಮಾತ್ಮನ ರೂಪವಾಗಿರುವ ಕಪಿಲನಿಂದ ಉಪದಿಷ್ಟವಾಗಿರುವ ಏನು ಸಾಂಖ್ಯಶಾಸ್ತ್ರ ಇದೆ ಅದನ್ನು ಸಾಂಖ್ಯ ಅಂತ ಕರೀತಾರೆ. ಅದರ ಬಗ್ಗೆ ಸ್ವಲ್ಪ ವಿಚಾರವನ್ನು ಭಾಗವತದಲ್ಲಿ ತೋರಿಸಿಕೊಟ್ಟಿದ್ದಾರೆ ನೋಡಿ. ಕಪಿಲ ರೂಪಿ ಪರಮಾತ್ಮ ತನ್ನ ತಾಯಿಯಾಗಿರುವ ದೇವಹೂತಿಗೆ ಉಪದೇಶ ಮಾಡಿದ್ದು ಅದನ್ನೂ ಸಾಂಖ್ಯ ಅಂತ ಕರೀತಾರೆ. ಅಲ್ಲೂ ಇರೋದು ಇದೆ. ಯಾವುದು ಪರತತ್ವ, ಯಾವುದು ಅಪರತತ್ವ. ಅಪರತತ್ವಭೂತವಾಗಿರುವಂತಹದ್ದು ಪ್ರಕೃತಿ, ಜೀವರಾಶಿಗಳು ಎರಡೂ ಕೂಡ ಹೇಗೆ ಆ ಪರತತ್ವಕ್ಕೆ ಅಧೀನವಾಗಿದೆ, ಯಾವುದರ ಲಕ್ಷಣ ಏನು, ಈ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಆದ್ದರಿಂದ ಇಂತಹ ಉತ್ತಮವಾಗಿರುವಂತಹ ಜ್ಞಾನವನ್ನು ಪರಮಾತ್ಮ ಈಗ ಅರ್ಜುನನಿಗೆ ತೋರಿಸಿಕೊಡ್ತಾ ಇದ್ದಾನೆ. ನಿನ್ನೆಯ ದಿವಸ ನಾವು ಕೆಲವು ಶ್ಲೋಕಗಳ ಅರ್ಥದ ಅನುಸಂಧಾನವನ್ನು ಮಾಡಿದ್ದೇವೆ. ಅಲ್ಲಿ ಕೊನೆಯದಾಗಿ ಕೃಷ್ಣ ಹೇಳಿದ್ದು, ಈ ಯುದ್ಧ ಅನ್ನೋದು ನಿನ್ನ ಧರ್ಮ, ಎಲ್ಲರೂ ಕೂಡ ತಮ್ಮ ತಮ್ಮ ವರ್ಣ ಆಶ್ರಮಗಳಿಗೆ ಉಚಿತವಾಗಿರುವ ಕರ್ಮಗಳ ಅನುಷ್ಠಾನವನ್ನು ಮಾಡಲೇಬೇಕು. ಅದನ್ನು ಮಾಡಿದಾಗಲೇ ಅವರಿಗೆ ಉತ್ತಮವಾಗಿರುವಂತಹ ಸುಖ ಇದೆ, ಅದನ್ನು ಬಿಟ್ಟರೆ ಪಾಪವೂ ಇದೆ ಅನ್ನೋದನ್ನು ತೋರಿಸಿಕೊಟ್ಟ. ಆದ್ದರಿಂದ ಈ ವೈಷಯಿಕ ಸುಖ ಅಂತನ್ನೋದು ದುಃಖಕ್ಕೆ ಸಮಾನ, ಅದು ಅನುಪಾದೇಯ. ಇಲ್ಲಿ ಮೇಲ್ನೋಟಕ್ಕೆ ಸಿಗುವಂತಹ ಜಯವು ಅಪಜಯಕ್ಕೆ ಅನುಪಾದೇಯತ್ವೇನ ಸಮಾನ ಅಂತ ತಿಳಿದು ಪರಮಾತ್ಮನ ಪೂಜೆಗೆ ಅಂತ ಈ ಯುದ್ಧವನ್ನು ಆಡಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಈ ಎಲ್ಲ ವಿಚಾರಗಳನ್ನು ಹೇಳಿ ಕೃಷ್ಣನೇ ಹೇಳುವಂತಹ ಮಾತು,
ಏಷಾ ತೇ ಭಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತ್ಯೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಅರ್ಜುನ, ಏಷಾ ತೇ ಅಭಿಹಿತಾ ಸಾಂಖ್ಯೇ ಬುದ್ಧಿ. ಸಾಂಖ್ಯ ಅಂದ್ರೆ ಈಗಾಗಲೇ ಹೇಳಿರುವಂತೆ ಜೀವ ಈಶ್ವರರ ಸ್ವರೂಪ ಜ್ಞಾನ. ಆ ವಿಷಯದಲ್ಲಿ ಬುದ್ಧಿ, ನಿನಗೆ ಬುದ್ಧಿ ಬರುವಂತೆ ನಾನು ವಾಕ್ಯವನ್ನ ಹೇಳಿದ್ದೇನೆ. ಸುಮ್ಮನೆ ಹಾಗೆ ಉಪದೇಶ ಮಾಡಲಿಲ್ಲ ನಾನು. ಈಗೆಲ್ಲ ಹೇಗೆ ಜೀವನಿತ್ಯತ್ವ ಹೇಳಲಿಕ್ಕೆ ಅನೇಕ ಶ್ಲೋಕಗಳನ್ನು ಹೇಳಿದ ಪರಮಾತ್ಮ, ಪರಮಾತ್ಮನ ಸ್ವಾತಂತ್ರ್ಯವನ್ನು ಹೇಳಲಿಕ್ಕೆ ಅಂತ ಅನೇಕ ವಾಕ್ಯಗಳನ್ನು ಹೇಳಿದ್ದಾನೆ. ಸುಮ್ಮನೆ ಹಾಗೆ ಉಪದೇಶ ಮಾಡಲಿಲ್ಲ. ಬುದ್ಧಿ, ಬುದ್ಧಿ ಶಬ್ದಕ್ಕೆ ಇಲ್ಲಿ ವಾಕ್ಯ ಅಂತ ಅರ್ಥ. ಆ ಬುದ್ಧಿಯನ್ನು ಹುಟ್ಟಿಸುವ ರೀತಿಯಲ್ಲಿ ಪರಮಾತ್ಮ ಮಾತಾಡಿದ್ದಾನೆ. ಸುಮ್ಮನೆ ಹಾಗೆ ಕೇಳಿದ್ದಾನೆ ಅಂತ ಅರ್ಥ ಆಗ್ಲಿ ಬಿಡ್ಲಿ ಹೇಳೋಗ್ಬಿಟ್ಟ ಅಂತಲ್ಲ. ಬುದ್ಧಿ ಬರುವಂತೆ ತೇ ಅಭಿಹಿತ, ನಿನಗಾಗಿ ನಾನು ಹೇಳಿದ್ದೇನೆ. ಈಗ ಇಂತಹ ಉತ್ತಮವಾಗಿರುವ ಸಾಂಖ್ಯ ಬರಬೇಕು ಅಂದ್ರೆ, ಆ ಜೀವೇಶ್ವರ ಜ್ಞಾನ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಯೋಗೇ ತು ಇಮಾಂ ಶೃಣು. ಯೋಗದ ಬಗ್ಗೆ ಹೇಳ್ತಾರ್ರಿ, ನಾನೇನು ಯಾವ ಆಸನ ಮಾಡಿಸಲ್ಲ. ಯಾಕೆಂದ್ರೆ ಯೋಗ ಅಂದ್ರೆ ಅದಲ್ಲ, ಉಪಾಯ. ಯಾವುದರಿಂದ ಈ ಸಾಂಖ್ಯವು ನಮಗೆ ಲಭಿಸುತ್ತದೆಯೋ ಅಂತಹ ನಿಷ್ಕಾಮ ಕರ್ಮ ಅನ್ನುವುದು ಯೋಗ ಶಬ್ದ ವಾಚ್ಯವಾಗುತ್ತೆ. ಈಗ ಆ ಜ್ಞಾನಕ್ಕೆ, ಏನು ಭಗವಂತನ ಜ್ಞಾನ ಬರಬೇಕಾಗಿದೆ, ಈ ಜ್ಞಾನ ಬರಲಿಕ್ಕೆ ಸಾಧನಭೂತವಾಗಿರುವಂತಹದ್ದು ಯೋಗ. ಯೋಗ ಅಂದ್ರೆ ನಿಷ್ಕಾಮ ಕರ್ಮ. ಅದರ ಬಗ್ಗೆ ಈಗ ನಿನಗೆ ಹೇಳ್ತೀನಿ ನೋಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಇಂತಹ ಉತ್ತಮವಾಗಿರುವ ನಿಷ್ಕಾಮ ಕರ್ಮದ ಬಗ್ಗೆ ಸರಿಯಾಗಿ ನೀನು ತಿಳ್ಕೊಂಡು ಅನುಷ್ಠಾನವನ್ನು ಮಾಡಿದಾಗ ನಿನಗೆ ಈ ಕರ್ಮದ ಬಂಧನವು ಇರುವುದೇ ಇಲ್ಲ, ಬಿಟ್ಟು ಹೋಗ್ಬಿಡ್ತದೆ ಈ ಕರ್ಮ ಬಂಧನವನ್ನ. ಅಷ್ಟು ಉತ್ತಮವಾಗಿರುವಂತಹದ್ದು ಈ ನಿಷ್ಕಾಮ ಕರ್ಮದ, ಅದರ ಮಹತ್ವವನ್ನ ಪರಮಾತ್ಮ ಈಗ ತಿಳಿಸ್ಕೊಡ್ತಾನೆ. ಅಂದ್ರೆ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು. ಇಲ್ಲೇನು ವಿಚಾರಗಳನ್ನ ಈಗ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ದಾರೆ, ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ದೃಢವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿಬೇಕು ಅಂದ್ರೆ ನಾವು ನಿಷ್ಕಾಮ ಕರ್ಮಾನುಷ್ಠಾನವನ್ನು ಮಾಡಲೇಬೇಕು. ಇಲ್ಲ ಅಂದ್ರೆ ಅದು ಉಳಿಯೋದೇ ಇಲ್ಲ ಅಂತ ಮುಂದೆ ಕೃಷ್ಣ ಹೇಳ್ತಾನೆ. ಮೊದಲಿಗೆ ಈ ನಿಷ್ಕಾಮ ಕರ್ಮದ ಪ್ರಶಂಸೆಯನ್ನು ಪರಮಾತ್ಮ ಮಾಡ್ತಾನೆ. ಯಾಕೆ ಅಂದ್ರೆ ಅದರ ಮಹತ್ವವನ್ನು ತಿಳಿಯದೇ ಇದ್ರೆ ಯಾರೂ ಆ ವಸ್ತುವನ್ನು ಬೇಕು ಅಂತ ಅನ್ನೋದಿಲ್ಲ. ಏನು ಕೆಲಸ ಮಾಡ್ತದ್ರಿ ಇದು? ಸಾಮಾನ್ಯವಾಗಿ ಎಲ್ಲರೂ ಇದರಿಂದ ಏನು ಫಲ ಅಂತಲೇ ಕೇಳೋದು. ಹಾಗೆ ಅಧಿಕಾರಿಣಾಂ ಫಲಮಲಂ ವಿದುಷಾಂ ಭವತಿ ಪ್ರವೃತ್ತಿರತಿ ವೀರ್ಯವತಿ. ಫಲವನ್ನು ತಿಳ್ಕೊಂಡ್ರು ಅಂದ್ರೆ ನಾವೇನು ಪ್ರವೃತ್ತಿ ಮಾಡ್ತೀವೋ ಅದು ವೀರ್ಯವತ್ತರವಾಗುತ್ತದೆ, ದೃಢವಾಗಿ ಹೋಗ್ಬೋದು. ಈಗೇನು ಪರಮಾತ್ಮ ಯೋಗ ಶಬ್ದಿತವಾಗಿರುವ ನಿಷ್ಕಾಮ ಕರ್ಮ ಇದೆ, ಅದರ ಮಹತ್ವವನ್ನು ತಿಳಿಸ್ಕೊಡ್ತಾನೆ. ಪ್ರಾಯಶಃ ಈ ತರಹದ ವೈಶಿಷ್ಟ್ಯ ಬೇರೆ ಯಾವ ಕರ್ಮದಲ್ಲೂ ಕೂಡ ಇಲ್ಲ ಅನ್ನೋದನ್ನು ನಾವು ಮನಗಾಣಬೇಕು. ಏನದು ವೈಶಿಷ್ಟ್ಯ ಅಂದ್ರೆ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೀವು ಯಾರು ಕೆಲಸ ಮಾಡೋದಿಲ್ಲ ಅಂತೇನಿಲ್ಲ. ಕೃಷ್ಣನೇ ಹೇಳ್ತಾನೆ, ಮುಂದೂ ಬರ್ತದೆ, ಭಾಗವತದಲ್ಲಿಯೂ ಬಂದಿದೆ, ಯಾರೂ ಕೆಲಸ ಮಾಡ್ತಿಲ್ಲ ಅಂತ ಇರೋದೇ ಇಲ್ಲ, ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಮಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಕರ್ಮವನ್ನು ಮಾಡದೆ ಸುಮ್ಮನೆ ಇರೋದೇ ಇಲ್ಲ.
ಅದು ಈ ಸುಷುಪ್ತಿ ಮಲ್ಕೊಂಡಿದ್ದೇವೆ ಅಂತಂದಾಗ ಅದೊಂದು ಬಿಟ್ಟು. ಆದರೆ ಅಂತಹ ಸಣ್ಣ ಪುಟ್ಟ ಕಾರ್ಯ ಅಲ್ಲ. ಇವಾಗ ನಾವು ಯಾವುದೋ ಒಂದು ಫಲಾಪೇಕ್ಷೆಗಳಾಗಿ ಕರ್ಮವನ್ನು ಮಾಡ್ತಿರ್ತೀವಿ. ಒಬ್ಬರ ಹತ್ರ ಹೋಗಿ ಅವ್ರು ಹೇಳಿರುವಂತಹ ಕೆಲಸ ಮಾಡಿ ಅವ್ರು ಕೊಟ್ಟಂತಹ ದುಡ್ಡನ್ನು ಇಸ್ಕೊಂಡು ಬರ್ತೀವಿ. ಈಗ ಅವರು ದಿನಗೂಲಿನೇ ಕೊಡಬೇಕು ಅಂತೇನಿಲ್ಲ, ಒಂದು ತಿಂಗಳಾದ್ಮೇಲೆ ಕೊಡ್ತಾರಪ್ಪ. ಆ ತಿಂಗಳಾದ್ಮೇಲೆ ಕೊಡೋ ಕಾಲಕ್ಕೆ ನೀವು ಒಂದೇ ಒಂದು ದಿವಸ ಕೆಲಸ ಮಾಡಿದ್ರಿ, 29 ದಿವಸ ಮುಂದೆ ಕೆಲಸ ಮಾಡಲಿಲ್ಲ, ಆ ಒಂದೇ ದಿವಸದ ಕೊಡ್ರಿ ಅಂದ್ರೆ ಅವನೇನು ಕೊಡ್ತಾನ? ಸಾಮಾನ್ಯವಾಗಿ ಕೊಡಲ್ಲ. ಅಂದ್ರೆ ಇವತ್ತೇ ನೀವು ಉದ್ಯೋಗ ಅವಕಾಶವನ್ನು ಪಡೆದು ಹೋಗೋದಪ್ಪ, ಒಂದು ದಿವಸ ಕೆಲಸ ಮಾಡಿದ್ದೀನಿ ಅವತ್ತೇ ಕೊಟ್ಬಿಡಿ, ಅಷ್ಟು ಖಾಲಿ ಆಗೋ ತನಕ ಸುಮ್ಮನೆ ಇದ್ರೆ ಆಯ್ತು, ಆಮೇಲೆ ಹೋದ್ರೆ ಆಯ್ತು ಅಂತ ಈ ತರಹ ಆಗೋದಿಲ್ಲ. ನೀವು ಸಂಪೂರ್ಣವಾಗಿ ಆ ತಿಂಗಳ ದುಡಿಬೇಕು. ಆಮೇಲೆ ಅವನು ಫಲರೂಪವಾಗಿ ಎಷ್ಟು ಕೊಡ್ತಾನೋ ಕೊಡ್ತಾನೆ. ಆದರೆ ಪರಮಾತ್ಮನನ್ನ ಮೆಚ್ಚಿಸ್ಲಿಕ್ಕೆ ಇರುವಂತಹ ಈ ನಿಷ್ಕಾಮ ಕರ್ಮ ಏನಿದೆ ಅಲ್ಲ, ಇದು ಹಾಗಲ್ಲ. ನೇಹಾಭಿಕ್ರಮ ನಾಶ ಅಸ್ತಿ. ಅಭಿಕ್ರಮ ನಾಶ ಅಂದ್ರೆ ಪ್ರಾರಂಭ ಮಾಡಿದ್ದೇವೆ, ಅಂತಹ ಪ್ರಾರಬ್ಧವಾಗಿರುವಂತಹ ಕಾರ್ಯ ಅಂತೇನಿದೆ ಅದು ನಿಂತು ಹೋಗ್ಬಿಡ್ತು ಅಂತಾದ್ರೆ ಅದು ನಿಷ್ಫಲ ಅಂತ ಆಗೋದಿಲ್ಲ. ಅಯ್ಯೋ ಅರ್ಧಂಬರ್ಧ ಮಾಡ್ತಾನ್ರಿ ಇವನು, ಎಲ್ಲ ಅರ್ಧ, ಇವನ್ಗೇನು ಕೆಲಸನೇ ಹೇಳಬಾರ್ದು ಅಡಿಗೆ ಮಾಡೋ ಕಾಲಕ್ಕೆ ಅಂದ್ರೆ ಅದು ಹೇಳಿ ಸ್ವಲ್ಪ ಅರ್ಥ ಆಗ್ತದೆ ಅಂತ. ನೀರಿಟ್ಬಿಡುದಪ್ಪ, ನೀರಿಟ್ಟು ಹೋಗ್ಬಿಡುದು, ಅಕ್ಕಿನೇ ಸುರುವಿಲ್ಲ, ಎಲ್ಲ ಅರ್ಧಂಬರ್ಧ ಮಾಡ್ತಾನೆ ಇವನು, ಎಲ್ಲ ಹಾಕಿ ಉಪ್ಪು ಹಾಕದೆ ಹೋಗ್ಬಿಡುದು. ಅರ್ಧಂಬರ್ಧ ಕೆಲಸ ಮಾಡಿದ್ರೆ ಯಾರೂ ಗೌರವ ಕೊಡಲ್ಲ ಲೋಕದಲ್ಲಿ, ಇನ್ಮೇಲಿಂದ ನೀನು ಬರಬೇಡಪ್ಪ ಅಂತಂತಾರೆ. ಆದ್ರೆ ದೇವ್ರು ಹಾಗನ್ನಲ್ಲ. ಅಭಿಕ್ರಮ ನಾಶ ನ ಅಸ್ತಿ. ನೀವು ಯಾವುದೋ ಒಂದು ಕಾರ್ಯ ಮಾಡಬೇಕು ಅಂತ ಅನ್ಕೊಂಡು ಹೋದ್ರಿ, ಈಗ ನಿಮ್ಮನ್ನು ಸಾತ್ವಿಕರು ಅಂತಾನೆ ಅನ್ಕೊಂಡು ನಾವು ವಿಚಾರ ಮಾಡೋಣ, ನಿಮ್ಗೇನು ಬಿಡಬೇಕು ಅಂತ ಆಸೆ ಇಲ್ಲ, ಆದ್ರೆ ಅಷ್ಟು ದೃಢವಾಗಿ ನಮ್ಮ ಕಡೆ ಮಾಡ್ಲಿಕ್ಕೆ ಆಗ್ತದ? ಏನೋ ರೋಗ ಬರ್ಬೋದು, ಅನಿವಾರ್ಯವಾಗಿರುವಂತಹ ಪ್ರಸಂಗಗಳು ಒದಗಿ ಬರಬಹುದು. ತನ್ಮೂಲಕವಾಗಿ ನಾವು ಪ್ರಾರಂಭ ಮಾಡಿರುವಂತಹ ಈ ಕಾರ್ಯ ಅಂತ ಅನ್ನೋದು ನಿಂತು ಹೋದ್ರೆ ನಮಗೆ ಅಷ್ಟೇ ಫಲ ದೇವರು ಕೊಡ್ತಾನಂದ್ರೆ ಅವಶ್ಯವಾಗಿ ಕೊಡ್ತಾನೆ. ಆದರೆ ನೀವು ಸಕಾಮೋಪಾಸನೆಯನ್ನು ಮಾಡ್ತಾ ಇದ್ರೆ ಸಂಪೂರ್ಣವಾಗಿ ಮಾಡೋ ತನಕ ದೇವ್ರು ನಮ್ಮ ಹತ್ರ ನೋಡೋದೇ ಇಲ್ಲ. ನೋಡು ದೇವ್ರೆ, ನೀನು ಪಾಪ ಒಬ್ಬನೇ ಕೂತ್ಕೊಂಡಿದ್ದಿ, ಅದಕ್ಕೆ ಸ್ವಲ್ಪ ಅಭಿಷೇಕ ಎಲ್ಲ ಮಾಡಿಸಿ ನಾವು ಫಲ ತಗೊಂಡು ಹೋಗ್ತೀವಿ ಅಂತ ಯಾವುದೋ ಒಂದು ಫಲವನ್ನು ಉದ್ದೇಶಿಸಿಕೊಂಡು ಈ ಅಭಿಷೇಕಾದಿಗಳನ್ನ ಮಾಡಿಸ್ತಾರೆ ಲೋಕದಲ್ಲಿ. ಅದಕ್ಕೆ ಮಾಡಿಸ್ತಾರೆ ಅಂತ ಹೇಳಬೇಕಾಗಿಲ್ಲ. ಹಾಗೆ ಮಾಡಿಸೋದಿದ್ರೆ ಪರಮಾತ್ಮ ನೀವು ಎಷ್ಟು ಭಕ್ತಿಯಿಂದ ಮಾಡಿದ್ದೀರಿ, ಹೇಗೆ ತಂದಿದ್ದೀರಿ ಎಲ್ಲವನ್ನೂ ವಿಚಾರಿಸಿ ಕೊನೆಗೆ ಅಲ್ಪ ಫಲ ಕೊಡ್ತಾನೆ. ಯಾಕೆ? ನೀವು ಕೇಳಿದ ಅತ್ಯಂತ ಅಲ್ಪವಾದ ಫಲ ಅಂತ. ಆದ್ದರಿಂದ ನೋಡಿ, ಇರೋದು ಎಷ್ಟು ಸಣ್ಣದಾಗಿರುವ ಮತಿ ನಮಗೆ, ಇದರಿಂದ ಎಷ್ಟು ದೊಡ್ಡದಾಗಿರುವಂತಹ ಫಲವನ್ನು ನಾವು ಊಹಿಸೇವು. ಕಿಯದ್ವಾ ಶಕ್ಯ ಮುನ್ನೆ ತುಮ್ ಸ್ವತರ್ಕ ಮನುಧಾವತ. ನೀವಾಗೇ ವಿಚಾರ ಮಾಡಿ ಎಷ್ಟು ಮೇಲಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಆದ್ರಿಂದ ಈ ಸಕಾಮೋಪಾಸನೆಯನ್ನು ಮಾಡೋ ಕಾಲಕ್ಕೆ ಮಧ್ಯಕ್ಕೆ ನಿಂದಿರ್ತು ಪ್ರಾರಂಭ ಮಾಡಿ ಬಿಟ್ಬಿಟ್ವಿ ಅಂದ್ರೆ ಫಲ ಬರೋದಿಲ್ಲ. ಆದರೆ ನಿಷ್ಕಾಮೋಪಾಸನೆ ಅಂತೇನಿದೆ, ಇದನ್ನ ಪ್ರಾರಂಭ ಮಾಡಿ ನಡುವೆ ಬಿಟ್ಟರೂ ಕೂಡ ಫಲ ಇದೆ, ಪಾಪನೂ ಬರಲ್ಲ. ಬಿಟ್ಟಿದ್ದಕ್ಕೆ ಪಾಪ ಬರಬೇಕು ಅಂತಾದ್ರೂ ಆಗ್ಬೇಕಲ್ಲ, ಅದೂ ಆಗೋದಿಲ್ಲ. ಪ್ರತ್ಯುತ ಪರಮಾತ್ಮ ಸುಖ ಕೊಡ್ತಾನೆ, ಅದಕ್ಕೆ ತಕ್ಕದಾಗಿರುವಂತಹ ಫಲವನ್ನು ಕೊಟ್ಬಿಡ್ತಾನೆ. ಒಂದೇ ದಿವಸ ನೀವು ಅಂದ್ಕೊಂಡಿರ್ತೀರಿ, ಒಂದು ವಾರದ ತನಕ ಪಾರಾಯಣ ಮಾಡೋಣ್ರಿ ಅಂತ. ವಿಶೇಷವಾಗಿ ಈ ಮನ್ಯ ಸೂಕ್ತ ಪುನಶ್ಚರಣ, ವಾಯುಸ್ತುತಿ ಪುನಶ್ಚರಣ ಎಲ್ಲ ಮಾಡ್ತಾರೆ ನೋಡ್ರಿ. ದಿವಸ ನಾನು 7 ದಿವಸ ಮಾಡ್ತೀನಿ. 7 ಯಾಕಂತಲ್ಲ, ಸುಮ್ಮನೆ ಹಂಗೆ ಹೇಳಿದ್ದು. ಏನೋ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀವಪ್ಪ, ಅದು ಒಂದು ದಿವಸ ಆಯಿತು, ಸಂಕಲ್ಪ ಮಾಡಿದ ದಿವಸ ಸ್ವಲ್ಪ ಕುರುಪು ಇರ್ತದೆ. ಅದು ಆಮೇಲೆ 7 ಹೋಗಿ 3 ಸತಿ ಅಂದ್ರೆ ನಡೀತದೆ, ಹನುಮ ಭೀಮ ಮಧ್ವ ಅಲ್ಲ, 3 ಸತಿ ಅಂದ್ಬಿಟ್ರೆ ಆಯ್ತು.
ಇಲ್ಲ ಒಂದ್ಸತಿ ಅನ್ನೋಣ, ಕೊನೆಗೆ ಬಿಟ್ಟೇ ಬಿಡ್ತೇವೆ. ಈಗ ಈ ಕಾರ್ಯ ಅಂತನ್ನೋದು ಪರಮಾತ್ಮನ ಪ್ರಸನ್ನತಾ ಬರಲಿ, ಪರಮಾತ್ಮ ನನ್ನ ಮೇಲೆ ಸಂತುಷ್ಟನಾಗಲಿ ಅನ್ನುವಂತಹ ಉದ್ದೇಶದಿಂದ ಮಾಡಿದ್ರೆ ಪರಮಾತ್ಮ ಉತ್ತಮವಾಗಿರುವಂತಹ ಫಲವನ್ನೇ ಕೊಡ್ತಾನೆ. ಈಗ ವಾಯುಸ್ತುತಿ ಅಂಶ ಬಿಡ್ರಿ, ಬೇರೆ ಯಾವುದೋ ನೀವು ಒಂದು ಸಕಾಮೋಪಾಸನೆಯನ್ನು ಮಾಡ್ತೀರಿ ಅಂತಂದಾಗ ನಡುವೆ ನಿಲ್ಲಿಸ್ಬಿಟ್ರೆ ಅವಾಗ ಫಲ ಬರೋದಿಲ್ಲ, ಪ್ರತ್ಯುತ ಬಿಟ್ಟಿದ್ದಕ್ಕೆ ಪಾಪ ಬರ್ತದೆ. ಅಂದ್ರೆ ಏನ್ ಹೇಳ್ದಂಗಾಯ್ತು? ಯಾವುದೋ ಒಂದು ವಿಶಿಷ್ಟ ಫಲಾಪೇಕ್ಷೆಯಿಂದ ಮಾಡಿರುವಂತಹ ಕರ್ಮದ ನಿಲ್ಲಿಸುವಿಕೆಗೆ ಫಲ ಇರೋದಿಲ್ಲ, ನಿಷ್ಫಲವಾಗಿ ಹೋಗ್ಬಿಡ್ತದದು. ಆದರೆ ಪರಮಾತ್ಮ ಪ್ರಸನ್ನ ಆಗಲಿ, ಇದರಿಂದ ಮೋಕ್ಷ ಬರಲಿ ಅನ್ನುವಂತಹದ್ದನ್ನ ಲೋಕದಲ್ಲಿ ಯಾವುದನ್ನ ಫಲ ಅಂತ ಲೋಕದಲ್ಲಿ ಕರೆಯಲ್ವೋ ಅಂತಹದ್ದನ್ನು ಉದ್ದೇಶಿಸಿಕೊಂಡು ನೀವು ಮಾಡಿದಾಗ ಆಗ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಒಂದು ಸ್ವಲ್ಪ ಆ ಧರ್ಮವನ್ನು ಮಾಡಿದರೂ ಮಹಾಭಯದಿಂದ, ನರಕಾದ್ಯನರ್ಥಗಳಿಂದ ನಮ್ಮನ್ನ ಅದು ಪಾರು ಮಾಡ್ತದೆ. ಇಂತಹ ಯಾವ ಕರ್ಮ ಇದೆ ತೋರಿಸ್ಬಿಡ್ರಿ. ಆಗೋದಿಲ್ಲ. ಯಾರು ಹೀಗೆ ಕೊಡ್ತಾರೆ ಹೇಳ್ರಿ? ನೀವಾದ್ರೆ ಕೊಡ್ತೀರಾ? ಇಲ್ಲಿ ಕೂತರೆಲ್ಲರೂ ಕೂಡ ಇನ್ನೊಬ್ಬರನ್ನ ಕೈಯಲ್ಲಿ ಇಟ್ಕೊಳ್ಳುವಷ್ಟು ಸಾಮರ್ಥ್ಯ ಉಳ್ಳವರಿದ್ದೀರಿ, ನೀವಾದ್ರೆ ಕೊಡ್ತೀರಾ ಹೇಳ್ರಿ? ಒಂದ್ ದಿವಸ ದುಡ್ದು ಬಿಡ್ತೀನಿ, ಅಷ್ಟೇ ದುಡ್ಡು ಕೊಟ್ಬಿಡಿ, ನಾಳೇನು ಬರಲ್ಲ ನಾನು. ಯಾಕೆ ಕೊಡ್ತೀರಿ? ಆದ್ದರಿಂದ ಪ್ರಾರಬ್ಧವಾಗಿರುವಂತಹ ಕಾರ್ಯವನ್ನ ಪೂರ್ಣ ಮಾಡಿದ್ರೆ ಫಲ ಕೊಡುವಂಥದ್ದು ಕಂಡಿದೆ. ಆಚಾರ್ಯರು ಈ ಗೀತಾ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವ ಕಾಲಕ್ಕೆ ಭಾಷ್ಯದಲ್ಲಿ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನೋಡಿ. ಇಲ್ಲಿ ಕೃಷ್ಣ ಹೇಳಿದ್ದು ಅಧಿಕ್ರಮ ನಾಶೋ ನಾಸ್ತಿ. ನೀವು ಶುರು ಮಾಡಿದ್ದೀರಿ, ನಿಂತು ಹೋಯಿತು ಅಂದ್ರೂ ಕೂಡ ಏನು ಪಾಪ ಬರೋದಿಲ್ಲ, ನಿಮಗೆ ಪುಣ್ಯನೇ ಬರ್ತದೆ. ಯಾಕೆ? ಒಂದು ಸ್ವಲ್ಪ ಈ ಕಾರ್ಯ ಮಾಡಿದರೂ ಸಾಕು ನಿಮಗೆ ಮಹಾ ಭಯದಿಂದ ಇದು ಪಾರು ಮಾಡ್ತದೆ ಅಂತ ಹೇಳಿದ್ರಲ್ಲ. ಆಚಾರ್ಯರಂತಾರೆ ಇಷ್ಟೇ ಅಲ್ಲ, ನೀವು ಇಚ್ಛಾ ಮಾಡಿದರೂ ಸಾಕು ನಿಮಗೆ ಉತ್ತಮವಾಗಿರುವಂತಹ ಫಲ ದೇವರು ಕೊಡ್ತಾನೆ ಅಂತಂತಾರೆ. ಪ್ರಾರಂಭ ಮಾತ್ರಂ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ನಚಾನ್ಯ ಧರ್ಮಾಕರಣಾತ್ ದೋಷವಾನ್ ವಿಷ್ಣು ಧರ್ಮಕೃತ್. ಇದು ಪರಮಾತ್ಮನ ಮಹತ್ವ ತಿಳಿದುಕೊಳ್ಳ್ರಿ. ವಿಷ್ಣು ಎಷ್ಟು ಕೃಪಾಳು ಇದ್ದಾನೆ, ಎಷ್ಟು ದಯಾಳು ಇದ್ದಾನೆ ಅಂತಂದ್ರೆ ನೀವು ಇಚ್ಛೆ ಮಾಡಿದರೆ ಸಾಕು, ನಾಳೆಯಿಂದ ಪರಮಾತ್ಮನಿಗೆ ಲಕ್ಷವತ್ತಿ ಏರಿಸ್ತೀನಿ, ಪ್ರಸಕ್ತ ಆಗಿರೋದನ್ನು ಹೇಳ್ತಾ ಇದ್ದೀನಿ. ಅದು ನೀವು ಅನ್ಕೊಳ್ರಿ ಸಾಕು. ನಿಮಗೇನು ಮಾಡಬಾರ್ದು ಅಂತೇನಿಲ್ಲ, ಅದು ಮೊದಲು ಅನ್ಕೊಳ್ರಿ. ಯಾಕೆ ಅಂದ್ರೆ ಇದರಿಂದ ದುಡ್ಡು ಬರ್ತದೆ ಅಂತ ಸರ್ವಥ ಅನ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪರಮಾತ್ಮ ಪ್ರಸನ್ನನಾಗ್ಲಿ, ದೀಪ ಸಂಯೋಜನಾತ್ ಜ್ಞಾನ ಲಾಭವಾಗ್ಲಿ ಅಂತ ನೀವು ಅನ್ಕೊಳ್ರಿ. ಆಗ ನೀವು ಏರಿಸೋದಾಗುತ್ತದೆ, ಪರಮಾತ್ಮ ನಿರ್ವಿಘ್ನವಾಗಿ ನಡೆಸಲಿ. ಆದರೆ ಆಗಿಲ್ಲ ಅಂದಾಗ ನೀವು ಎಷ್ಟು ಮಾಡಿರ್ತೀರೋ ಅಷ್ಟು ತಕ್ಕದಾಗಿರುವಂತಹ ಪುಣ್ಯವನ್ನ, ಉತ್ತಮವಾಗಿರುವ ಆ ಪುಣ್ಯಜನ್ಯವಾದ ಸುಖವನ್ನ ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ಒಬ್ಬ ಜ್ಞಾನಿಗಳಿದ್ರು, ಪ್ರಾತಸ್ಮರಣೀಯರು. ಅವರು ಒಂದು ತರಹ ನಡ್ಕೊಳ್ತಾ ಇದ್ರು. ಪ್ರತಿ ದಿವಸ ಬೆಳಗ್ಗೆ ಎದ್ದು ನಾನು ಕಾಶಿಗೆ ಹೋಗ್ತೀನಿ ಅಂತ ಅನ್ಕೊಳ್ತಾ ಇದ್ರು. ಅಹಂ ಕಾಶೀಂ ಗಮಿಷ್ಯಾಮಿ ದಿವಸ ಅನ್ನೋರು. ಆಗ ಅವರಿಗೆ ಶಿಷ್ಯರಿದ್ರು, ಅವ್ರು ಕೇಳ್ತಾರೆ ವಿನಮ್ರತೆಯಿಂದ, ಸ್ವಾಮಿ ದಿವಸ ಹೇಳ್ತಾ ಇದ್ದೀರಿ ಕಾಶಿಗೆ ಹೋಗ್ತೀನಿ ಅಂತ, ಅದ್ರ ತಕ್ಕಂತೆ ನೀವೇನು ಪ್ರಯತ್ನ ಮಾಡದಂತೆ ಕಾಣಿಸ್ತಿಲ್ವಲ್ಲ? ನೀವೇನು ಸರ್ವಥಾ ಹೋಗಲ್ಲ ಅಂತ ಅನ್ನಲ್ಲ, ಆದರೆ ಈಗ ಕಾರ್ಯಕ್ರಮಗಳನ್ನು ನೋಡಿದರೆ ನೀವೇನು ಸತ್ಯ ಈ ಒಂದು ತಿಂಗಳಂತಲೂ ಹೋಗಲ್ಲಪ್ಪ, ಆದರೆ ದಿವಸ ಕಾಶಿಂ ಗಮಿಷ್ಯಾಮಿ ಎಂದಿಕತ್ತೀರಿ. ಅದಕ್ಕೆ ಆ ಮಹಾನ್ ಭಾವರು ಹೇಳ್ತಾರಂತೆ, ಇಲ್ಲಪ್ಪ, ಈಗ ಹೋದ್ರೆ ಅಲ್ಲಿ ಹೋಗಿ ಬಿಂದು ಮಾಧವನ ದರ್ಶನ, ವಿಶ್ವನಾಥನ ದರ್ಶನ ಮಾಡಿಕೊಂಡು ಉತ್ತಮವಾಗಿರುವಂತಹ ಗಂಗೆಯಲ್ಲಿ ಮಿಂದು ಪೂಜಾದಿಗಳನ್ನು ಮಾಡಿದಾಗ ಮಹಾಫಲ ಇದೆ. ವಿಷ್ಣು ಪ್ರೀತ್ಯರ್ಥವಾಗಿಯೇ ಆ ಕರ್ಮವನ್ನು ನಾವು ಮಾಡೋದು. ಆದರೆ ಇಲ್ಲೇ ಕುಳಿತುಕೊಂಡು ಅಂತಹ ಉತ್ತಮವಾಗಿರುವಂತಹ ಕಾರ್ಯವನ್ನು ಮಾಡ್ತೀನಿ ಅಂತ ಇಚ್ಛೆ ಮಾಡಿದರೂ ಕೂಡ ಪುಣ್ಯ ಇದೆ ಅಂತಿರೋ ಕಾಲಕ್ಕೆ ಸಂಕಲ್ಪದಿಂದ ಬರುವಂತಹ ಪುಣ್ಯವನ್ನು ಯಾಕೆ ಬೇಡ ಅನ್ಬೇಕು?
ಅಂದ್ರೆ ಸುಮ್ಮನೆ ನೀವು ಕೂತಲ್ಲೇ ಕೂತ್ಕೊಂಡು ಪುಣ್ಯ ಗಳಿಸುವಷ್ಟು ನಮಗೆ ಪರಮಾತ್ಮ ಸೌಕರ್ಯ ಕೊಟ್ಟಿದ್ದಾನೆ ಅಂದ್ರೆ ಇಂತಹ ದೇವರನ್ನು ಬೇಡ ಅಂತಂತೀರಂದ್ರೆ ನಮ್ಮನ್ನು ನಗುತ್ತಾರೆ ಜ್ಞಾನಿಗಳು. ನಿಮ್ಮೆಲ್ಲರಿಗೂ ಕೂಡ ಸ್ವಾಮಿಯಾದವನು ವಿಷ್ಣು ಇಷ್ಟು ದಯಾಳುವಾಗಿದ್ದಾನೆ, ಕೂತ್ಕೊಂಡಲ್ಲೇನೆ ಪುಣ್ಯ ಗಳಿಸ್ಲಿಕ್ಕೆ ಸೌಕರ್ಯ ಕೊಡ್ತಾ ಇದ್ದಾನೆ. ಆದರೂ ನೀವು ಅವನ ಪಾದಕ್ಕೆ ಶರಣಾಗಲ್ಲ ಅಂದ್ರೆ ಏನ್ರಪ್ಪ ಅನ್ಬೇಕು ನಿಮಗೆ ಅಂತ ಪುರಾಣಗಳಲ್ಲಿ ಇಂತಹ ಶ್ಲೋಕಗಳು ಬರ್ತಾವೆ. ಕೂತ್ಕೊಂಡಲ್ಲೇ ನಾಮಸ್ಮರಣೆ ಮಾಡೋದು ಯಾರು ಬೇಡ ಅಂತಿದ್ದಾರೆ, ಏನು ರೊಕ್ಕ ಬೇಕಾ? ಹೀಗೂ ಕೇಳಿದವ್ರು ಇದ್ದಾರೆ ನೋಡ್ರಿ. ಇವೆಲ್ಲ ಉಪನ್ಯಾಸ, ವೇದಾಂತ, ಉಪದೇಶ ಇವೆಲ್ಲ ಶ್ರೀಮಂತರಿಗ್ರಿ. ಇವತ್ತೇ ಊಟ ಮಾಡಿಲ್ಲಪ್ಪ ಅವನಿಗೆ ಊಟನೇ ಬೇಕು ಅಂತಿರ್ತದೆ. ನೀವು ಅಂಥವ್ರಿಗೆ ಉಪದೇಶ ಮಾಡ್ಲಿಕ್ಕೆ ಆಗ್ತದ ಅಂತ ನೋಡಿ. ವೇದಾಂತ ಅಂತ ಅನ್ನೋದನ್ನ ಈಗ ಲೋಕದಲ್ಲಿ ದುಡ್ಡಿದ್ರೆ ಮಾತ್ರ ಅನುಷ್ಠಾನ ಮಾಡ್ಲಿಕ್ಕೆ ಬರ್ತದೆ ಅಂತ ಬಿಂಬಿಸಿದ್ದಾರಷ್ಟೆ. ವಸ್ತುತಃ ಎಲ್ಲ ಪರಿತ್ಯಾಗ ಮಾಡಿ ದರಿದ್ರರಂತೆ ಇರೋರಿಗೇನೆ ವೇದಾಂತ ಅರ್ಥ ಆಗೋದು. ಪರಮಾತ್ಮ ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಅನ್ಕೊಳ್ತಾನಲ್ಲ, ಮೊದಲು ಅವರು ದುಡ್ಡನ್ನ ಅಪಹರಿಸ್ಬಿಡ್ತಾನೆ. ಬಲಿಚಕ್ರವರ್ತಿಯ ಮೇಲೆ ಪರಮಾತ್ಮನಿಗೆ ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಬಂತು, ದುಡ್ಡನ್ನ ಕಸ್ಕೊಂಡ್ಬಿಟ್ಟ ಮೊದಲಿಗೆ. ಅದರಿಂದ ಹಾಗೇನ್ ನಿಯಮ ಇಲ್ಲ. ಇದಕ್ಕೆ ವರ್ಣ ಆಶ್ರಮಗಳು ಸಾಕು, ನೀವು ಹುಟ್ಟಿದ್ರೆ ಸಾಕು. ಈ ತರಹದ ನಿಷ್ಕಾಮ ಕರ್ಮ ಉಪಾಸನೆಯನ್ನ ಎಲ್ಲರೂ ಕೂಡ ಮಾಡಬಹುದು, ಅವರವರಿಗೆ ವಿಹಿತವಾದ ರೀತಿಯಲ್ಲಿ. ಈ ತರಹ ಯಾರಾದರೂ ಕೂಡ ಫಲ ಕೊಡ್ತಾರೇನ್ರಿ? ಇಚ್ಛೆ ಮಾಡಿದ್ರಪ್ಪ, ನಾಳೆಯಿಂದ ಪಾಠಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ, ಒಂದಕ್ಷರ ಎರಡಕ್ಷರ ಬರ್ಲಿಕ್ಕಿಲ್ಲ, ಯಾಕೆ ಪಾಠ ಹೇಳಿಸ್ಕೊಂಡಿಲ್ಲ ಅಂತ. ಆದ್ದರಿಂದ ಆದ್ರೆ ಇಚ್ಛೆ ಮಾಡಿದ್ದೀರಲ್ಲ, ಪರಮಾತ್ಮ ಅದಕ್ಕೊಂದು ಪುಣ್ಯ ಕೊಡ್ತಾನೆ, ಉತ್ತಮವಾಗಿರುವಂತ ಅದಕ್ಕೊಂದು ಫಲ ಕೊಡ್ತಾನೆ. ಈಗ ನೀವು ಹೀಗೆ ಅನ್ಕೊಳ್ತೀರಿ, ಬಹಳ ಚಲೋ ಉಪಾಯ ಹೇಳಿದ್ರು, ನಾಳೆಯಿಂದ ಸುಮ್ಮನೆ ಯಾವ್ದಾವ್ದು ಕೈಲಾಗಲ್ವಲ್ಲ, ಅವನ್ನೆಲ್ಲ ಇಚ್ಛೆ ಮಾಡಿದ್ರೆ ಆಯ್ತು ಅಂತ ಮಾಡ್ರಿ, ಏನ್ ತಪ್ಪಿದೆ? ಇಚ್ಛೆ ಮಾಡೋದ್ರಿಂದ ಪುಣ್ಯ ಬರ್ತದೆ ಎಂದು ಶಾಸ್ತ್ರವೇ ಹೇಳ್ತಿರೋ ಕಾಲಕ್ಕೆ ಬೇಡ ಅಂತಂದಿಕ್ಕೆ ನಾವ್ಯಾರು ಹೇಳಿ? ಆದ್ರೆ ನಿಜವಾಗಿಯೂ ಕೂಡ ನೀವು ಮಾಡಲೇಬೇಕು ಅಂತನ್ನುವಂತಹ ಇಚ್ಛೆಯನ್ನ ಮಾಡಿದಾಗ, ಮಾಡಿಲ್ಲ ಅಂದಾಗ ನಿಮಗೆ ಮಾಡಿಲ್ಲ ಅಂತ ಅನಿಸ್ತದೆ. ಆದ್ರೆ ಆ ಇಚ್ಛೆಗೆ ನಿಷ್ಫಲತೆ ಅನ್ನೋದಿಲ್ಲ. ನೀವು ಇಚ್ಛಾ ಪಟ್ಟರೂ ಕೂಡ ಪರಮಾತ್ಮ ಅದಕ್ಕೆ ಪುಣ್ಯ ಕೊಡ್ತಾನೆ. ಯಾಕೆ? ಸ್ವಲ್ಪ ಆಚರಿತ ಅಂತಾದ್ರೂ ಕೂಡ ಮಹಾಭಯ ತಾರಕತ್ವ ಅನ್ನೋ ಶಕ್ತಿ ಕೇವಲ ನಿಷ್ಕಾಮ ಕರ್ಮಕ್ಕಿದೆ. ಏನ್ ನಿಷ್ಕಾಮ ಕರ್ಮ ಅಂದ್ರೆ? ಇದೇ ಶ್ಲೋಕದಲ್ಲಿ ಹೇಳ್ಬಿಟ್ರೆ ಮುಂದಿನ ಶ್ಲೋಕದ ಅರ್ಥ ಅಲ್ಲೇ ಬಂದ್ಬಿಡ್ತದೆ ಅಂತ. ಆದ್ದರಿಂದ ಆಯಾ ಶ್ಲೋಕ ಬಂದಾಗ ಹೇಳ್ತಾ ಹೋಗೋದು. ಅಲ್ಲ, ನೀವು ಬರೇ ಈ ನಿಷ್ಕಾಮ ಕರ್ಮ ಮಾಡ್ರಿ ಅಂತ ಇಷ್ಟೇ ಹೇಳಿದ್ರೆ ಬೇರೆ ಕರ್ಮ ಮಾಡಬಾರ್ದಾ? ಬೇರೆ ಕರ್ಮ ಬಿಟ್ಟಂಗ ಆಗ್ತದಲ್ಲ. ಮತ್ತೆ ಬೇರೆ ಕರ್ಮ ಬಿಟ್ಟಿರುವಂತಹದ್ದು ಅಂತ ಆದ್ರೆ ಅವುಗಳ ಪರಿತ್ಯಾಗದಿಂದ ನಮಗೆ ಪಾಪ ಬರ್ಬೋದಲ್ಲ. ನಚಾನ್ಯ ಧರ್ಮಾಕರಣ ದೋಷವಾನ್ ವಿಷ್ಣು ಧರ್ಮಕೃತ್. ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ಕಾರ್ಯಗಳನ್ನ ಮಾಡಿ ಉಳಿದ ಯಾವುದೇ ಕಾರ್ಯವನ್ನು ನೀವು ಬಿಟ್ಟರೂ ಕೂಡ ನಿಮಗೆ ಪಾಪ ಬರೋದೇ ಇಲ್ಲ. ಅದನ್ನ ಮಾಡಿಲ್ಲಲ್ರಿ ನಾವು. ಬರೇ ದೇವರು ವಿಷ್ಣು ಪ್ರೀತಿ ಆಗಲಿ ಅಂತಿದೆ ಮಾಡ್ತಾ ಕುತ್ಕೊಂಡ್ರೆ ಬೇರೆ ಮಾಡಿಲ್ಲಪ್ಪ, ಮತ್ ಬೇರೆ ಮಾಡದೆ ನಮಗೆ ಅದು ಪಾಪ ಬರ್ತದಲ್ಲ ಅಂದ್ರೆ ಬರೋದೇ ಇಲ್ರಿ. ಯಾಕೆ ಅಂದ್ರೆ ಈ ಪುಣ್ಯ ಪಾಪಗಳನ್ನು ಯಾರು ಕೊಡ್ತಾರೆ ಅಂತ ಮಾಡಿದ್ದೀರಿ? ವಿಷ್ಣುನೇ ಕೊಡೋದು. ನನ್ನ ಪ್ರೀತ್ಯರ್ಥವಾಗಿ ಇವನು ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತಾದ್ದರಿಂದ ಬೇರೆ ಕರ್ಮಗಳ ಪರಿತ್ಯಾಗದಿಂದ ಇವನಿಗೆ ಪಾಪವನ್ನು ನಾನು ಕೊಡೋದೇ ಇಲ್ಲ ಅಂತಂತಾನ ಅವನು. ಮತ್ತು ಈ ತರಹ ಇರುವ ಕಾಲಕ್ಕೆ ಇಂತಹ ಉತ್ತಮವಾದ ನಿಷ್ಕಾಮ ಕರ್ಮವನ್ನ ಯಾಕೆ ನಾವು ಬಿಡ್ಬೇಕು ಹೇಳಿ? ಇದನ್ನೇ ಅನುಷ್ಠಾನ ಮಾಡಬೇಕು. ಕೃಷ್ಣ ಇಲ್ಲೊಂದು ಕೆಲವು ಮಾತುಗಳನ್ನು ಆಡ್ತಾನೆ. ಹೇಳ್ಬೋದು ಲೋಕದಲ್ಲಿ, ಅಲ್ಲ ನೀವೇನೋ ನಿಷ್ಕಾಮ ಕರ್ಮ ಮಾಡ್ರಿ ಬಹಳ ಚಲೋ ಇದೆ ಅಂತ ಹೇಳಿದ್ರಿ, ಆದ್ರೆ ವೇದಗಳಲ್ಲೆಲ್ಲ ಬೇರೆ ತರ ಹೇಳ್ತಾರಲ್ಲ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ನಿಮಗೆ ಸ್ವರ್ಗದ ಕಾಮನೆ ಇದ್ದಿಲ್ಲ ಅಂದ್ರೆ ಸ್ವರ್ಗದ ಕಾಮನೆಯನ್ನು ಹುಟ್ಟಿಸ್ಕೊಂಡು ಜ್ಯೋತಿಷ್ಠೋಮ ಅನ್ನುವಂತಹ ಯಜ್ಞ ಮಾಡ್ರಿ, ಸ್ವರ್ಗ ಸಿಗ್ತದೆ ಅಂತೆಲ್ಲ ಹೇಳಿದ್ದಾರಲ್ಲ. ಬಹಳಷ್ಟು ಜನ ಬಹಳಷ್ಟು ತರ ಹೇಳಿದ್ದಾರೆ.
ಇನ್ನು ನಾಸ್ತಿಕರನ್ನು ಕೇಳಿಬಿಟ್ರೆ ಅವರಂತೂ ಇನ್ನು ಬೇರೆನೇ ಹೇಳ್ತಾರೆ. ಅದು ಯಾವ ಪುಣ್ಯ ಪಾಪ ಇಲ್ಲ, ಇಲ್ಲೇ ಏನು ಬೇಕಾದದ್ದು ಮಾಡಿ ಸಾಲ ಮಾಡಿಬಿಟ್ಟು ಆರಾಮಾಗಿದ್ಬಿಟ್ರೆ ಆಗೋಯ್ತು. ಈಗ ಅವುಗಳನ್ನೆಲ್ಲ ಅವೈದಿಕ ಅಂತ ಏನೋ ನಾವು ಪರಿತ್ಯಾಗ ಮಾಡ್ಬೋದು. ಆದರೆ ವೈದಿಕ ಮತಗಳು ಅಂತಲೇ ಅನೇಕ ಇವೆ, ಎಷ್ಟೊಂದಿದೆ ನೋಡಿ. ಎಲ್ಲರೂ ತಮ್ಮನ್ನು ತಾವು ವೈದಿಕರು ಅಂತ ಅನ್ಕೊಂಡು ವೇದೋಕ್ತವಾಗಿರುವಂತಹ ಅರ್ಥವನ್ನು ನಾವು ಪ್ರತಿಪಾದನೆ ಮಾಡ್ತೀವಿ ಅಂತ ಹೇಳಿಕೊಂಡು ಏನೇನೋ ಹೇಳ್ತಾ ಇದ್ದಾರಲ್ಲ ನೋಡ್ರಿ. ಸಕಾಮೋಪಾಸನೆಯನ್ನೇ ತಾನೇ ಬೋಧನೆ ಮಾಡ್ತಾ ಇರೋದು. ಸ್ವರ್ಗವನ್ನ ಇಚ್ಛಿಸ್ರಿ, ಇಚ್ಛಿಸ್ಬಿಟ್ಟು ನೀವು ಜ್ಯೋತಿಷ್ಠೋಮ ಮಾಡ್ರಿ, ಅದನ್ನ ಮಾಡ್ರಿ, ಮಳೆ ಬರಬೇಕು ಅಂದ್ರೆ ಅದನ್ನ ಮಾಡ್ರಿ. ಇಲ್ಲೆಲ್ಲೋ ವಿಷ್ಣು ಪ್ರೀತಿಗೋಸ್ಕರ ಅಂತ ಬರಲೇ ಇಲ್ಲಲ್ಲ, ಎಲ್ಲಿ ಬಂದಿದೆ? ಆದ್ರಿಂದ ವಿಷ್ಣು ಪ್ರೀತಿಗೋಸ್ಕರ ಮಾಡ್ರಿ, ಅದನ್ನು ನೀವು ಮಾಡೋ ಕಾಲಕ್ಕೆ ನಡುವು ನಿಂತರೂ ಕೂಡ ಚಿಂತೆ ಇಲ್ಲ ಅಂತ ಅದರ ಪ್ರಶಂಸೆಯನ್ನು ಮಾಡಿದ್ದಿದೆ. ಅದು ಇವುಗಳನ್ನು ಹೇಳ್ತಾ ಇದ್ದಾರಲ್ಲ ವೇದದಲ್ಲಿ ಅಂತ ಪ್ರಶ್ನೆ ನಮಗೆ ಬರ್ತದೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ ನೋಡಿ, ಒಂದೇ ಒಂದು ಮಾರ್ಗ ಇರೋದು. ಈ ಶ್ರೇಷ್ಠವಾಗಿರುವ ನಮಗೆ ದುಃಖ ಪರಿಹಾರಕವಾಗಿರುವ ಈ ಸಾಂಖ್ಯದ ಲಾಭವಾಗೋದು ನಿವೃತ್ತ ಕರ್ಮಾನುಷ್ಠಾನದಿಂದಲೇನೆ ಹೊರತು ಸಕಾಮೋಪಾಸನೆಯಿಂದ ಅಲ್ಲ. ಇದು ದೃಢವಾಗಿ ವೇದದ ತಾತ್ಪರ್ಯಾರ್ಥವನ್ನು ಯಾರು ತಿಳ್ಕೊಂಡಿರ್ತಾರಲ್ಲ ಅವರಿಗೆ ಸಿದ್ಧ ಇದು. ಆದರೆ ಯಾರಿಗೆ ಸರಿಯಾಗಿರುವಂತಹ ವೇದಾರ್ಥವಾಗಿಲ್ಲ ಅವ್ರು ಹಾಗೆ ತಿಳ್ಕೊಳ್ತಾರೆ ವೇದದಲ್ಲಿಯೂ ಕೂಡ ನಾವು ಸಕಾಮೋಪಾಸನೆಯನ್ನೇ ಹೇಳ್ತಾ ಇರೋದು ಅಂತ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಯಾರು ಸರಿಯಾಗಿ ತಿಳ್ಕೊಂಡಿಲ್ಲ ವೇದಗಳನ್ನ ಅವರಿಗೆ ಅನೇಕ ಮಾರ್ಗಗಳಿವೆ ಅಂತ ಅನಿಸ್ತದೆ. ಆದರೆ ನಿಜವಾಗಿ ವೇದದ ಸರಿಯಾದ ಅರ್ಥವನ್ನು ತಿಳ್ಕೊಂಡವರಿಗೆ ಇದೊಂದೇ ಮಾರ್ಗ, ನಿಷ್ಕಂಟಕವಾಗಿರುವಂತಹ ಮಾರ್ಗ. ಭಾಗವತದಲ್ಲಿ ಹೇಳ್ತಾರೆ, ಧಾವನ್ ಉನ್ಮಿಲ್ಯವಾನೇತ್ರೆ ನ ಸ್ಖಲೇನ್ನ ಪತೇದಿಹ. ಕಣ್ಣು ಮುಚ್ಚಿ ಓಡಿದರೂ ಕೂಡ ನೀವು ಬೀಳಲ್ಲ ಈ ಮಾರ್ಗದಲ್ಲಿ. ಅಂತಹ ಮಾರ್ಗ ಇದು. ಅಂಥದ್ದೇನರ ಮಾರ್ಗ ಇದೆಯಾ? ಕಣ್ಣು ಮುಚ್ಚಿ ಓಡ್ರಿ, ನೀವು ಕಣ್ಣು ತೆಗೆದ್ರೆ ಹೋದ್ರೇನೆ ಬೀಳೋ ಪ್ರಸಕ್ತಿ ಇದೆ. ಯಾರೋ ಬಂದು ಹಾಯ್ತಾರೆ, ನೀವು ಯಾರಿಗೆ ಹಾಯದಿದ್ರು ಕೂಡ ಅವ್ರು ನಿಮ್ಗೆ ಹಾಯ್ತಾರೆ. ಆದರೆ ಈ ನಿಷ್ಕಂಟಕವಾಗಿರುವಂತಹ ಮಾರ್ಗ ಇದೊಂದೇ ಇರೋದು. ನೀವು ಕಣ್ಣು ಮುಚ್ಚಿ ಓಡಿದರೂ ಕೂಡ ನೀವು ಬೀಳೋದಿಲ್ಲ. ಮಾರ್ಗವನ್ನ, ನಿಮ್ಮ ಗುರಿಯನ್ನ ತಲುಪ್ತೀರ. ಯಾರು ಸರಿಯಾಗಿ ವೇದಾರ್ಥ ಮಾಡ್ಕೊಂಡಿಲ್ವೋ ಅವರಿಗೆ ಅನೇಕ ತರಹದ ಮಾರ್ಗಗಳಿವೆ ಅಂತ ಅನಿಸ್ತದೆ. ಆದ್ದರಿಂದ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ ವೇದವಾದ ರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಈ ಮುಂದಿನ ಕೆಲವು ಶ್ಲೋಕಗಳಿಂದ ಈ ತರಹ ವೇದದ ಮೇಲ್ಮೈ ಅರ್ಥವನ್ನೇ ಪರಮಾರ್ಥ ಅಂತ ತಿಳಿದುಕೊಂಡು ಸಕಾಮ ಕರ್ಮವನ್ನೇ ಬೋಧನೆ ಮಾಡ್ತಾ ಇದ್ದಾರಲ್ಲ ಅಂಥವರನ್ನ ಪರಮಾತ್ಮ ನಿಂದೆ ಮಾಡ್ತಾನೆ. ನಿವೃತ್ತ ಕರ್ಮದ, ನಿಷ್ಕಾಮ ಕರ್ಮದ ಪ್ರಶಂಸೆಯನ್ನ ಮಾಡಿದ ಸಕಾಮೋಪಾಸಕರನ್ನ, ಸಕಾಮೋಪಾಸನೆಯನ್ನ ನಿಂದೆ ಮಾಡ್ತಾನೆ. ಯಾಕೆ? ಸ್ಪಷ್ಟವಾಗ್ತದಲ್ಲೇ. ಇದು ಪುಷ್ಪಿತಾಂ ವಾಚಂ ಪ್ರವದಂತಿ, ನೋಡ್ಲಿಕ್ಕೆ ಚಂದ ಕಾಣಿಸುವಂಥದ್ದು ಹೂವ. ಕೆಲವೊಂದು ಹೂವು ಬಹಳ ರಮಣೀಯವಾಗಿರ್ತದೆ. ಅಂಥದ್ದು ಕೆಲವೊಮ್ಮೆ ಫಲವನ್ನೂ ಕೊಡೋದಿಲ್ಲ. ಆದರೆ ಉತ್ತಮವಾಗಿರುವಂತಹ ಫಲವನ್ನು ಕೊಡುವಂತಹ ವೃಕ್ಷಗಳು ಹೂ ಬಿಡ್ತಾವೆ. ಈಗ ಎಲ್ಲರಿಗೂ ಮಾವಿನ ಹಣ್ಣು ಸೇರ್ತದೆ ಅಂತ ಆದ್ರಿಂದ ಅದೇ ದೃಷ್ಟಾಂತ ಕೊಡ್ಬೋದು. ಈಗಾಗಲೇ ಕೆಲವೊಂದು ಹೂ ಬಿಟ್ಬಿಟ್ಟಿವೆ. ಏನ್ರಿ ಅಂತ ಹೂವಿನಿಂದಲೇ ಸಂತೋಷ ಪಡ್ಲಿಕ್ಕೆ ಆಗ್ತದ? ಹೂವಾದ ಮೇಲೆ ಚಲೋ ಹಣ್ಣಾಗಬೇಕು, ಸಿಹಿ ಆಗಬೇಕು ಅಂದ್ರೆ ಅದನ್ನು ಸ್ವೀಕಾರ ಮಾಡಿದಾಗ ಆನಂದ ಆಗ್ತದಪ್ಪ. ಈಗ ಏನು ಸ್ವರ್ಗ ಬರ್ತದೆ ಅದಕ್ಕೋಸ್ಕರ ಇದನ್ನ ಮಾಡ್ರಿ ಅಂತ ಹೇಳ್ತಾ ಇದ್ದಾರಲ್ಲ, ಇವೆಲ್ಲವೂ ಹೂವಿದ್ದ ಹಾಗೆ. ಪುಷ್ಪಿತಾಂ ವಾಚಂ ಪ್ರವದಂತಿ. ಹಂಗಂದ್ರೆ ಫಲ ಯಾವುದು? ಯಾವುದೋ ನೀವು ಕೇಳೋ ತನಕ ಇದು ಪುಷ್ಪ ಅಂತಾನೆ ಹೇಳ್ತಿರ್ತೀವಿ ಅಷ್ಟೇ.
ಯಾವುದು ಅಂತ ನೀವು ಕೇಳ್ತೀರಾ? ಫಲ ಅಂದ್ರೆ ಪರಮಾತ್ಮನ ಪ್ರಸಾದ, ಅದರಿಂದ ಮೋಕ್ಷ. ಆದ್ರೆ ನಮ್ಗೆ ಹೇಗಾಗಿದೆ ಅಂದ್ರೆ ಈ ಹೂವೇ ಬಹಳ ದೊಡ್ಡದಪ್ಪ ಅಂತ ಹೇಳ್ಕೊಟ್ಟಿದ್ದಾರೆ ಲೋಕದಲ್ಲಿ. ಹೂವೇ ದೊಡ್ಡದು ಅಂತ ಹೇಳಿ ನಮ್ಮ ಕಿವಿಯಲ್ಲಿ ಹೂವು ಇಟ್ಟಿದ್ದಾರೆ ಅಷ್ಟೇ. ಆದ್ರಿಂದ ಇದರ ಮೇಲೆ ನೀವು ಆಸ್ಥೆಯನ್ನು ಇಡಬೇಡಿ. ಯಾಕೆ ಅಂದ್ರೆ ಈ ಸ್ವರ್ಗವನ್ನು ಬಯಸೋದಾಗಲಿ, ಅದಕ್ಕೆ ಸಮಾನವಾಗಿ ಅಸ್ಥಿರವಾದ ಅಲ್ಪವಾಗಿರುವಂತಹ ಫಲವನ್ನು ನೀವು ಬಯಸಿ ಕರ್ಮವನ್ನು ಮಾಡಿದರೆ ಸಿಗ್ತದದು, ಸಿಗೋದಿಲ್ಲ ಅಂತೇನಿಲ್ಲ, ಅದನ್ನು ಪರಮಾತ್ಮನೇ ಕೊಡ್ತಾನೆ. ಆದ್ರೆ ಅದು ಅಲ್ಪ ಅಂತಾದ್ರಿಂದಲೇನೆ, ಅಸ್ಥಿರ ಅಂತಾದ್ರಿಂದಲೇನೆ ಮತ್ತೆ ನೀವು ದುಃಖವನ್ನು ಅನುಭವಿಸೋದು ಅಂತನ್ನೋದು ಬರೋದೇ. ಅದನ್ನಂತೂ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲವಲ್ಲ. ಕಾಮಾತ್ಮಾನ ಸ್ವರ್ಗ ಪರಾಹ ಜನ್ಮ ಕರ್ಮ ಫಲ ಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಜನ್ಮ ಕರ್ಮ ಫಲಪ್ರದಾಂ, ಇವುಗಳನ್ನೆಲ್ಲ ಅನುಷ್ಠಾನ ಮಾಡಿದ ಮೇಲೆ ಮತ್ತೆ ಇದೇ ಹುಟ್ಟೋದು, ಮತ್ತೆ ಸಾವು, ಮತ್ತೆ ದುಃಖ ಅಂತನ್ನೋದನ್ನ ತಪ್ಪಿಸ್ಲಿಕ್ಕೆ ಮಾತ್ರ ಈ ಸಕಾಮೋಪಾಸನೆ ಆಗೋದಿಲ್ಲ. ನೋಡ್ರಿ ಹೆಂಗಾಗ್ತದೆ. ನೀವು ಕೇಳಿದ್ದನ್ನಷ್ಟೇ ದೇವರು ತಾನೇ ಕೊಟ್ಟಿರೋದು. ಸ್ವರ್ಗ ಬೇಕು ಅಂದ್ರಿ, ಜ್ಯೋತಿಷ್ಠೋಮ ಮಾಡ್ತೀನಿ ಅಂತಂದ್ರಿ, ಮಾಡಪ್ಪ ಅಂದ ದೇವರು, ಮಾಡಿದ್ವಿ, ಸ್ವರ್ಗ ಕೊಟ್ಟ. ಆಮೇಲೆ ಕ್ಷೀಣೆ ಲೋಕೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ, ಕ್ಷೀಣೆ ಪುಣ್ಯ, ನಿಮ್ಮ ಪುಣ್ಯ ಕ್ಷಯ ಆಯಿತು ಅಂತಂದ್ರೆ ಮತ್ತಿಲ್ಲೇ ಬೀಳ್ಬೇಕು. ಮೇಲಕ್ಕೆ ಹೋಗ್ತೀರಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ. ಆದ್ರಿಂದ ಎಷ್ಟು ಪುಣ್ಯ ಇದೆಯೋ ಅದು ಪುಣ್ಯ ಖರ್ಚಾಗೋಯ್ತು ಅಂತಂದ್ರೆ ಮತ್ತೆ ವಾಪಸ್ ಬರೋದೆ. ಈ ಕರ್ಮ ಅನ್ನೋದು ಹೇಗೆ ಅಂದ್ರೆ ಇದು ಒಂತರಹ ದುಡ್ಡಿದ್ದಾಗೆ. ನೀವು ದುಡ್ಡಿನಿಂದ ಏನ್ ಖರೀದಿ ಮಾಡ್ತೀರಿ ಅಂತ ಅನ್ನೋದು ನಿಮಗೆ ಬಿಟ್ಟಿದ್ದು. ಉತ್ತಮವಾಗಿರುವಂತಹ ಮೋಕ್ಷವನ್ನ, ಪರಮಾತ್ಮನ ಪ್ರಸಾದ ದ್ವಾರ ಮೋಕ್ಷವನ್ನ ಖರೀದಿ ಮಾಡ್ತೀರಾ? ಇಲ್ಲ ಅಂತಂದ್ರೆ ಅದನ್ನ ಬಿಟ್ಟು ಬೇರೆ ಯಾವುದೋ ವಸ್ತುವನ್ನು ಖರೀದಿ ಮಾಡ್ಬೇಕಲ್ಲ. ಸ್ವರ್ಗವನ್ನ, ಬೇರೆ ಯಾವುದೋ ಅಲ್ಪ ಫಲವನ್ನ, ಅದನ್ನು ಖರೀದಿ ಮಾಡಲಿಕ್ಕೆ ಅಂತ ಈ ಕರ್ಮ ಎನ್ನುವಂತಹ ಧನವನ್ನ ನೀವು ಬಳಸಬೇಕು. ಅದು ಪದಾರ್ಥ ಇರೋದೇ ಅಷ್ಟಿದೆ. ನಾವು ನಿನ್ನೆ ಹೇಳಿದ್ವಲ್ಲ ನಕಲಿ ಪದಾರ್ಥದ ದೃಷ್ಟಾಂತ. ಆ ವಸ್ತು ಇರೋದೇ ಅಷ್ಟು. ಇವು ಸಣ್ಣ ಹುಡುಗರು ಅಡಿಗೆ ಸಾಮಾನು ಬೇಕು ಅಂತಂತಾವೆ, ನಿಮಗೆ ಗೊತ್ತಿದೆ ಅದು ತಂದ ದಿವಸನೇ ಒಡೆದು ಹೋಗ್ತದೆ ಅಂತ. ಆದ್ರೂ ಪಾಪ ಹಠ ಮಾಡ್ತದೆ, ಅಳ್ತದೆ, ಏನ್ ಮಾಡೋದು ಅಂತ ನೀವು ಕೊಡಿಸ್ತೀರಿ. ನಿಮಗೆ ಮಾತ್ರ ಗೊತ್ತಿದೆ ಇದು ಒಂದೆಲ್ಲ ಒಂದ್ ದಿವಸ ಮುರಿದು ಹೋಗೋದೆ. ಪಾಪ ಆ ಕೂಸಿಗೆ ಏನ್ ಗೊತ್ತು, ತರ್ತಾನೆ, ಏನೋ ಹಿಂಗೆ ಆಟಾಡಿಸ್ಲಿಕ್ಕೆ ಹೋಗ್ಬಿಟ್ಟ, ಗಾಲಿ ಮುರಿದು ಹೋಯ್ತು, ಏನೋ ಆಗೋಯ್ತು, ಬಟ್ ಇನ್ನೊಮ್ಮೆ ಅದನ್ನ ಬಳಸ್ಲಿಕ್ಕೆ ಬರಲ್ಲ ಅನ್ನೋ ಥರ ಆಗೋಯ್ತು. ಪಾಪ ಅಳ್ತಾನೆ. ಅವಾಗ ನೀವು ಹೇಳ್ತೀರಿ, ಅಲ್ಲೋ ಅದಿರೋದೇ ಅಷ್ಟು, ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀಯಾ ಅಂತ. ದೇವರು ನಮಗದನ್ನೇ ಹೇಳ್ತಾ ಇದ್ದಾನೆ. ಸ್ವಾಮಿ ಸ್ವರ್ಗ ಹೋಯ್ತಲ್ರಿ, ಮತ್ ದುಃಖ ಬಂತಲ್ರಿ ಅಂದ್ರೆ ನಾನು ಮೊದಲೇ ಹೇಳಿದ್ನೋ ಇಲ್ಲ ನಿನಗೆ, ಯಾಕಪ್ಪ ಈ ಸ್ವರ್ಗದ ಬೆನ್ನು ಹತ್ಕೊಂಡು ಹೋದ್ಯಪ್ಪ? ಹಂಗಂದ್ರೆ ನಾವೇನ್ ಸಣ್ಣ ಹುಡುಗರ? ಹೌದು. ವೇದಾಂತದಲ್ಲಿ ನಾವಿನ್ನೂ ಕೂಡ ಹುಟ್ಟೇ ಇಲ್ಲ ಅನ್ನೋ ತರಹ ಅಷ್ಟು ಚಿಕ್ಕವರು. ಆದ್ರಿಂದ ಇನ್ನ ನಮಗೆ ಬಾಲಬುದ್ಧಿನೇ ಇದೆ. ಇದು ಸರಿಯಾದದ್ದಲ್ಲ. ಇನ್ನೊಂದು ಅಂಶವನ್ನ ಹೇಳಿದಾನೆ, ಜನ್ಮ ಕರ್ಮ ಫಲಪ್ರದ. ನೋಡಿ, ಈ ಹುಟ್ಟು ಸಾವುಗಳ ಬಗ್ಗೆ ಸರಿಯಾಗಿ ನೀವು ತಿಳಿದುಕೊಂಡ್ರೆ ಇನ್ನೊಮ್ಮೆ ಹುಟ್ಟಬೇಕು ಅನ್ನುವಂತಹ ಆಶೆನೇ ನೀವು ಬರಲ್ಲ. ಇದೇ ಕಪಿಲ ರೂಪಿ ಪರಮಾತ್ಮ ತಮ್ಮ ತಾಯಿಗೆ ಇಡೀ ಸಂಸಾರದ ವರ್ಣನೆಯನ್ನು ಮಾಡುವ ಕಾಲಕ್ಕೆ ಹೇಗೆ ಹುಟ್ಟುತ್ತಾರೆ, ಹೇಗೆ ಮೃತಿಯನ್ನು ಹೊಂದುತ್ತಾರೆ, ಎರಡನ್ನೂ ತೋರಿಸ್ಕೊಟ್ಟಿದ್ದಾನೆ. ಆ ವರ್ಣನೆಯನ್ನು ಕೇಳೋ ಕಾಲಕ್ಕೆ ಹೌದಪ್ಪ, ಏನಿದು ಇನ್ನೊಮ್ಮೆ ಹುಟ್ಟಲೇಬಾರದು ಅನ್ನುವಷ್ಟು ತತ್ಕಾಲದಲ್ಲಿ ನಮಗೆ ಮನಸ್ಸಿನಲ್ಲಿ ಬುದ್ಧಿ ಬಂದಿರ್ತದೆ. ದೃಢ ಆಗಬೇಕದು. ಯಾಕೆಂದ್ರೆ ನೀವು ನೋಡಿ, ಇವ್ರು ಮಾತಿಗೆ ಪಾಪ ಬರ್ತದೆ, ಅದನ್ನ ಮಾಡಿದ್ರೆ ಪಾಪ ಬರ್ತದೆ, ಇದನ್ನ ಮಾಡಿದ್ರೆ ಪಾಪ ಬರ್ತದೆ ಅಂತ ಹೇಳ್ತಾರೆ ನೋಡ್ರಿ. ಹಂಗಂದ್ರೆ ಏನ್ ಮಾಡಬಾರ್ದೇನ್ರಿ? ಏನ್ ಮಾಡಿಲ್ಲ ಅಂದ್ರೂ ಪಾಪ ಬರ್ತದೆ. ಹೇಳಿದ್ರಲ್ಲ, ಸ್ವಧರ್ಮವನ್ನ ಪರಿತ್ಯಾಗ ಮಾಡಿದ್ರು ಕೂಡ ಪಾಪ ಬರ್ತದೆ. ಮತ್ತೆ ಹಂಗಾದ್ರೆ ಎಲ್ಲೋದ್ರೂ ಪಾಪನೇನಾ? ಹೌದಪ್ಪ ಅಂತ ಉತ್ತರ. ಹಂಗಂದ್ರೆ ಪುಣ್ಯ ಬರೋದಿಲ್ವೇನ್ರಿ? ಬರ್ತದೆ. ಸತ್ಕಾರ್ಯವನ್ನು ಮಾಡಬೇಕು ಅಂತ ಮಾಡ್ಲಿಕ್ಕೆ ಮನಸ್ಸಿಲ್ಲಲ್ಲ. ನೀವು ಸ್ವಲ್ಪ ವಿಚಾರ ಮಾಡ್ತಾ ಕೂತ್ಕೊಳ್ತೀರಿ, ಇವೆಲ್ಲ ಎಲ್ಲಿ ಪ್ರಾರಂಭ ಆಗಿದ್ದು? ನಾನು ಹುಟ್ಟಿದ್ದೆ
ಹುಟ್ಟೇ ಇದ್ದಿಲ್ಲ ಅಂದ್ರೆ ಇವೆಲ್ಲ ಬರ್ತಾನೆ ಇರಲಿಲ್ಲ ಅಂತ. ಮತ್ತೆ ಅದ್ರ ಸಲುವಾಗಿಯೇ ಪ್ರಯತ್ನ ಮಾಡ್ತಾ ಇರೋದು. ಇನ್ನೊಮ್ಮೆ ಹುಟ್ಟಬಾರ್ದು ಅಂತ ಅನ್ನೋದೇ ಮೋಕ್ಷ ಅಂತ ಅರ್ಥ. ಇನ್ನೊಮ್ಮೆ ಹುಟ್ಟಲೇಬಾರ್ದು ಅಂತ ಅನ್ನೋ ಮನಸ್ಸು ನೀವು ಬರ್ತಿದೆ ಅಂದ್ರೆ ಓ ನೀವು ಮೋಕ್ಷಕ್ಕೆ ತಯಾರಾಗಿದ್ದೀರಿ ಅಂತ ಅರ್ಥ ಅಷ್ಟೇ. ನೋಡಿ, ಎಲ್ಲಿ ತನಕ ಸಂಸಾರ ಅನ್ನೋದು ಪ್ರತಿಬಂಧಕ ಅಂತ ಅನ್ಸಲ್ವೋ, ಎಲ್ಲಿಯ ತನಕ ಮೋಕ್ಷ ಅನ್ನೋದು ಶ್ರೇಷ್ಠವಾಗಿರುವಂತಹ ಫಲ ಅಂತ ಅನ್ಸಲ್ವೋ, ಅಲ್ಲಿ ತನಕ ಇದು ಯಾವುದು ಉಚಿಸ್ತದ? ಇಲ್ಲ, ಹೇಳ್ತಾನೆ ಪರಮಾತ್ಮ, ಕಾಮಾತ್ಮಾನಃ ಸ್ವರ್ಗಪರಾಹ, ಸ್ವರ್ಗನೇ ಭಾರಿ ಅಂತ ತಿಳ್ಕೊಂಡಂತಹ ವ್ಯಕ್ತಿಗಳಿಗೆ, ಅಥವಾ ಇಲ್ಲೇ ಆರಾಮಾಗಿರೋದು ಇದುವೇ ಭಾರಿ ಸುಖ ಅಂತ ಅನ್ಕೊಂಡವರಿಗೆ ಇವೆಲ್ಲ ರುಚಿಸ್ತದೇನ್ರಿ? ಯಾಕೆ ರುಚಿಸ್ತದೆ? ಆದ್ರಿಂದ ಭೋಗದಲ್ಲಿ ಆಸೆಯನ್ನು ಇಟ್ಟು ಇರುವಂತಹ ಜನರಿಗೆ ಇವೆಲ್ಲವೂ ಕೂಡ ಸರಿ ಅನ್ಸೋದಿಲ್ಲ. ಆದ್ರಿಂದ ನೋಡು ಅರ್ಜುನ, ನೀನ್ ಮಾತ್ರ ಈ ತರಹ ತಿಳ್ಕೊಳ್ಬೇಡ. ವೇದಗಳಲ್ಲಿ ಸಕಾಮೋಪಾಸನೆಯನ್ನು ಹೇಳ್ತಾ ಇದ್ದಾರೆ. ಏನಾದ್ರೂ ಆಸೆ ಇದ್ರೆ ಮಾತ್ರ ಈ ಕಾರ್ಯಗಳನ್ನು ಮಾಡಬೇಕು, ಆಸೆ ಇಟ್ಕೊಂಡೇ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಮೇಲ್ನೋಟಕ್ಕೆ ತ್ರೈಗುಣ್ಯ ವಿಷಯಾ ವೇದಾಹ, ತ್ರೈಗುಣ್ಯ ಅಂದ್ರೆ ಸ್ವರ್ಗಾದಿ ಫಲಗಳು, ಅವುಗಳ ಬಗ್ಗೆನೇ ನಮಗೆ ತಿಳಿಸ್ಕೊಡ್ಲಿಕ್ಕೆ ವೇದಗಳು ಹೊರಟಿವೆ ಅಂತ ಅನಿಸ್ತದೆ. ಹೌದು ನೋಡ್ರಿ, ಈಗ ನಾವು ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ಅನ್ನೋದು ವೇದವಾಕ್ಯನೇ. ಅದನ್ನು ಯಾರೋ ಹೇಳಿರುವಂತಹ ಮಾತಲ್ಲ, ನಿಜ ಆ ವಾಕ್ಯ ಇದೆ. ಆದರೆ ಆ ವಾಕ್ಯದ ಸರಿಯಾದ ಅರ್ಥ ಅದಷ್ಟೇ ಅಲ್ಲ, ಇನ್ನೂ ಬಲ ಅರ್ಥ ಇದೆ ಅದಕ್ಕೆ. ಆದ್ರಿಂದ ಈ ಮೇಲ್ನೋಟಕ್ಕೆ ತ್ರಿಗುಣ ಸಂಬಂಧಿಯಾದ ಸತ್ವ, ರಜಸ್ಸು, ತಮಸ್ಸು ಎನ್ನುವಂತಹ 3 ಗುಣಗಳಿಂದ ಬಂದಿರುವಂತಹ ಈ ಏನು ವೈಷಯಿಕ ಸುಖ ಇದೆ, ಸ್ವರ್ಗನೂ ವೈಷಯಿಕ ಸುಖದಲ್ಲಿ ಅಂತರ್ಭೂತ. ಅದು ಅಂತಹ ಸ್ವರ್ಗಾದಿ ಫಲಗಳನ್ನ ಪ್ರತಿಪಾದನೆ ಮಾಡ್ತವೆ ಅಂತ ಮೇಲ್ನೋಟಕ್ಕಿನ ಜನ ಹೇಳ್ತಾರೆ. ನೀನು ಆ ತರಹ ತಿಳ್ಕೊಳ್ಬೇಡ. ನಿಸ್ತ್ರೈಗುಣ್ಯೋ ಭವಾರ್ಜುನ, ನೀನು ಈ ತ್ರಿಗುಣ ಸಂಬಂಧಿ ಆಗಿರುವಂತಹ ಸ್ವರ್ಗಾದಿ ಫಲದ ವಿಷಯದಲ್ಲಿ ಜ್ಞಾನವನ್ನ ಇಟ್ಕೊಳ್ಬೇಡ, ಅದನ್ನು ಬಯಸ್ಲಿಕ್ಕೆ ಹೋಗ್ಬೇಡ. ನಿರ್ದ್ವಂದ್ವನಾಗು. ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ಸುಖ ದುಃಖಗಳು ಬಂದಾಗ ಇವುಗಳನ್ನು ಅನುಪಾದೇಯ ಅಂತ ಸಮ ಅಂತ ತಿಳ್ಕೊಳ್ಳೋದು ಅಂತ ಅನ್ನೋದು ಒಂದಾದ್ರೆ, ಸುಖ ಬಂದಾಗ ಉದ್ರಿಕ್ತನಾಗ್ಬಿಡೋದು, ಭಾರೀ ಸಂತೋಷ ಪಟ್ಬಿಡೋದು. ದುಃಖ ಬಂದಾಗ ಕುಗ್ಗೋದು. ಈ ಉತ್ಸೇಗ ಅನುತ್ಸೇಗಗಳನ್ನು ಕೂಡ ತೊರೆಯೋದು, ಇದೂ ಕೂಡ ನಿರ್ದ್ವಂದ್ವತೆ ಅಂದ್ರೆ. ಸುಖ ಬಂದಾಗ ಹಾರಾಡ್ಬಿಡೋದು, ಏನಾದರೂ ಹೇಳ್ಬಿಡೋದು. ಆದರೆ ಅಂತಹ ಒಂದು ಪ್ರಸಂಗ ಮುಂದೆ ಇವನಿಗೂ ಬರ್ತದೆ ಅನ್ನೋದನ್ನೂ ಕೂಡ ಮರೆತು ಎಲ್ಲರ ಜೊತೆ ಹೇಗಾದರೂ ವ್ಯವಹಾರ ಮಾಡಿಬಿಡ್ತಾನೆ ಸುಖ ಇದ್ದಾಗ. ಆದರೆ ಅವೆಲ್ಲವೂ ಕೂಡ ಮುಂದೆ ಇವನಿಗೆ ದುಃಖ ಪ್ರಸಂಗಗಳು ಬಂದಾಗ ಇನ್ನಷ್ಟು ದುಃಖಕರವಾಗ್ತವೆ. ಆದ್ದರಿಂದ ಸುಖ ಬಂದಾಗ ಉದ್ರಿಕ್ತನಾಗಬಾರ್ದು, ಬಹಳಷ್ಟು ಹಾರಾಡ್ಲಿಕ್ಕೆ ಹೋಗಬಾರ್ದು. ದುಃಖ ಇದ್ದಾಗಲೂ ಕೂಡ ಬಹಳ ಕುಗ್ಗಿ ಹೋಗಬಾರ್ದು. ಇಂತಹ ಅವಸ್ಥೆಯನ್ನ ಪಡಿಬೇಕು. ಇದೇ ನಿರ್ದ್ವಂದ್ವತೆ ಅಂದ್ರೆ. ಈ ಮೇಲ್ನೋಟದ ವೇದ ಅರ್ಥ ಹೀಗಿಲ್ಲ ಅಂದ್ರೆ, ಹೀಗಿದೆ ಸ್ವರ್ಗವನ್ನೇ ಬೋಧನೆ ಮಾಡ್ತಾ ಇದೆ ಅಂತ ಹೇಳೋದಾದ್ರೆ, ಮತ್ತೆ ನಿಜವಾದ ವೇದಾರ್ಥ ಏನು ಹಾಗಾದ್ರೆ? ಏನು ಹಂಗಂದ್ರೆ ಸ್ವರ್ಗ ಅನ್ನುವಂತಹ ಫಲವನ್ನ ಅಪೇಕ್ಷಿಸಬಾರದು ಅಂತ ಹೇಳಿಕತ್ತದ? ಏನು ಹಂಗಂದ್ರೆ ನಿಜವಾದ ಅರ್ಥ? ಅದನ್ನು ಇದೇ ಶ್ಲೋಕದಲ್ಲೇ ಹೇಳ್ತಾರೆ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ತ್ರೈಗುಣ್ಯ, ತ್ರಿಗುಣ ಸಂಬಂಧಿಯಾಗಿರುವಂತಹ ಈ ಸಂಸಾರ ಬಂಧನ ಅಂತಲೇ ಆಗಲಿ, ಅಥವಾ ಈ ಸ್ವರ್ಗಾದಿ ಫಲಗಳೇ ಆಗಲಿ, ಇದೊಂದು ದೊಡ್ಡ ವಿಷ. ಆ ವಿಷವನ್ನ ತೊಲಗಿಸ್ತಾವೆ ಅಂತಾದ್ದರಿಂದ ವೇದಗಳು ತ್ರೈಗುಣ್ಯ ವಿಷಯಾಹ ಅಂದ್ರೆ ಪರಮಾತ್ಮನನ್ನೇ ತಿಳಿಸ್ಕೊಡ್ತಾವೆ. ಇಂತಹ ಪರಮಾತ್ಮನ ಬಗ್ಗೆ ತಿಳಿದುಕೊಂಡಾಗ ತ್ರಿಗುಣ ಸಂಬಂಧಿಯಾಗಿರುವಂತಹ ಈ ಸಂಸಾರವೆಂಬುವಂತಹ ವಿಷವು ತೊಲಗಿ ಹೋಗ್ಬಿಡುತ್ತದೆ. ಇದನ್ನ ವೇದಗಳು ತಿಳಿಸ್ಕೊಡ್ತಾವೆ ಅಂತ ಅರ್ಥ.
ತ್ರೈಗುಣ್ಯ ಎನ್ನುವಂತಹದ್ದು ಒಂದು ವಿಷ. ಈ ವಿಷ ಅಂದ್ರೆ ಈ ಲೋಕದಲ್ಲಿ ಹೇಳ್ತಾರೆ ಕೈ ವಿಷ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ ನೋಡಿ. ಈ ಸಿಹಿ ಇರೋ ವಿಷಗಳು ಬಂದಿವೆ, ಗೊತ್ತಾಗೋದಿಲ್ಲ. ಆದ್ರಿಂದ ಯಾವುದು ವಿಷ ಅಲ್ಲ ಅಂತ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಮತ್ತೆ ಕಷ್ಟಪಡಬೇಕಾಗ್ತದೆ. ಆದ್ರಿಂದ ಇಷ್ಟು ಮಾತ್ರ ನಿಜವಾದದ್ದು ಏನು ಅಂದ್ರೆ, ಇಲ್ಲಿ ನಮಗೆ ಕಾಣಿಸುವಂತಹ ಎಲ್ಲ ಪದಾರ್ಥವೂ ಕೂಡ ಪ್ರಾಕೃತಿಕ ತ್ರಿಗುಣ ಸಂಬಂಧಿಯಾದದ್ದು. ಇಷ್ಟು ತಿಳ್ಕೊಂಬಿಡಿ. ತ್ರಿಗುಣ ಸಂಬಂಧಿಯಾಗಿರುವಂತಹ ಈ ಯಾವ ಫಲವೂ ಕೂಡ ನಮಗೆ ಶಾಶ್ವತವಾಗಿ ಉಳಿಯೋದಿಲ್ಲ. ಇವು ನಮಗೆ ಮತ್ತೆ ದುಃಖವನ್ನು ತಂದು ಕೊಡ್ತಾವೆ. ಆದ್ರಿಂದ ಇದೊಂದು ವಿಷ, ನಮ್ಮನ್ನು ಹಾಳು ಮಾಡ್ತಾವೆ. ಹಾಗೇನೆ ಆಸಕ್ತಿಯನ್ನು ಪಡೆದು ಬಿಟ್ರೆ ಕೊನೆಗೆ ಒಂದು ಅವಸ್ಥೆ ಹೇಗೆ ಬರ್ತದೆ ಅಂದ್ರೆ, ಏನೋ ಆಸೆ ಇರಲದಂತಹ ವ್ಯಕ್ತಿ ನೋಡಿದಾಗ ಅವನನ್ನು ನಾವು ತೆಗಳುವಂತಹ ಒಂದು ಅವಸ್ಥೆಯನ್ನ ಪಡೆದು ಬಿಡ್ತೇವೆ. ಏನನ್ನೂ ಬೇಡ ಅಂತ ಪರಮಾತ್ಮನ ಸೇವೆ ಮಾಡ್ತಿರ್ತಾರಲ್ಲ, ಅವರು ನಮಗೆ ನಿಂದರು ಅಂತ ಆಗ್ತಾರೆ. ಗುಡಿಗೆ ಬರಬೇಕು ಅಂದ್ರೆ ಏನಾದ್ರೂ ಕೇಳ್ಕೊಂಡೇ ಬರ್ಬೇಕಪ್ಪ ಅಂತಂದ್ರೆ ಶುರು ಮಾಡಿಬಿಡ್ತಾರೆ. ಚಿಕ್ಕ ಹುಡುಗರಿಗೆ ಹೇಳೋ ಕಾಲಕ್ಕೆ ಗುಡಿಗೆ ಬರಲ್ಲ ಅವನು ಅಂತ ಆದ್ರಿಂದ ಹೇಳ್ಬೋದಪ್ಪ. ಈ ಮುದುಕರಾದ ಮೇಲೂ ಕೂಡ ಏನಾದ್ರೂ ಒಂದು ಕೇಳಲೇಬೇಕು ಅನ್ನುವಂತ ಇಚ್ಛೆಯಿಂದನೇ ಗುಡಿಗೆ ಬರ್ತಾರೆ ಅಂತ ಅಂದ್ರೆ ಇದು ಹೇಗೆ ಸರಿಯಾಗುತ್ತೆ? ಆದ್ರಿಂದ ತ್ರಿಗುಣ ಸಂಬಂಧಿ ಆಗಿರುವಂತಹದ್ದು ಮೋಕ್ಷದಲ್ಲಿ ಇರೋದಿಲ್ಲ. ಅದು ಉತ್ಕೃಷ್ಟವಾಗಿರುವಂತಹ ಫಲ. ಆದ್ದರಿಂದ ಅದನ್ನೇ ಬಯಸ್ಬೇಕು. ಈಗಾಗಲೇ ಎಷ್ಟೋ ವಾಕ್ಯಗಳಿಗೆ ನಾನು ಉತ್ತರ ಕೊಟ್ಬಿಟ್ಟಿದ್ದೀನಿ. ಮತ್ತೆ ಅದನ್ನೇ ಆಮ್ರೇಣನ ಮಾಡೋದು ಯಾಕೆ ಅಂದ್ರೆ, ಈ ಕರ್ಮಣ್ಯೇವಾಧಿಕಾರಸ್ಥೆ ಶ್ಲೋಕ ತನಕ ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ. ಯಾಕಂದ್ರೆ ಆ ಶ್ಲೋಕ ಹೇಳದೆ ಗೀತಾ ಪ್ರವಚನ ಆಯಿತು ನೀವು ಹೇಳೋದೇ ಅಲ್ಲ. ಅದಕ್ಕೆ ನಗುಣಾದಿ ತತ್ ಪ್ರಭವ ಮೂಲಮಪಿ, ವೈಕುಂಠದಲ್ಲಿ ಯಾವ ಈ ಸತ್ವರಜಸ್ತಮೋ ಗುಣಗಳ ಕಾರಣಭೂತವಾಗಿರುವಂತಹ 3 ಗುಣಗಳು ಇರೋದೇ ಇಲ್ಲ. ಅದಕ್ಕೆ ಅಲ್ಲಿ ಉತ್ಕೃಷ್ಟವಾಗಿರುವ ಆನಂದ ನಮಗಾಗ್ತದೆ. ತುಂಬಾ ಚಳಿ ಇದೆ ಅಂತ ನಾವು ಹೇಳ್ತಾ ಇದೀವಿ ನೋಡಿ, ಇವಾಗೆಲ್ಲ ಈ ತರಹ ಇರೋದೇ ಇಲ್ಲ. ಉತ್ತಮವಾಗಿರುವಂತಹ ಋತುಗಳಿಗೆ ತಕ್ಕದಾಗಿರುವಂತಹ ಹವಾಮಾನ, ನಿಮಗೆ ಸುಖಪ್ರದವಾಗಿರುವ ರೀತಿಯಲ್ಲೇನೆ ಪರಿಸರ, ಇವೆಲ್ಲವೂ ಕೂಡ ಆ ವೈಕುಂಠದಲ್ಲಿ ಇರ್ತದೆ ಅಂತ ನಮ್ಮ ಮಧ್ವ ವಿಜಯದಲ್ಲಿ ಹೇಳ್ತಾರೆ ನೋಡಿ. ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಒಂದೇ ಉತ್ತರ, ನಗುಣಾದಿ ತತ್ ಪ್ರಭವ ಮೂಲಮಪಿ. ದುಃಖ ಅಂತನ್ನೋದು ಬರಬೇಕು ಅಂತಂದ್ರೇನೆ ಅಲ್ಲಿ ತಮೋ ಗುಣಗಳ ಏನಾದ್ರೂ ಒಂದು ಕೆಲಸ ಇರಲೇಬೇಕು. ಯಾಕೆಂದ್ರೆ ಅವುಗಳು ಇದ್ದಿದ್ದಕ್ಕೇನೆ ದುಃಖ ಬರೋದು. ಇವುಗಳ ಸಂಪರ್ಕವೇ ಅಲ್ಲಿಲ್ಲ ಅಂತಾದ್ದರಿಂದ ದುಃಖದ ಪ್ರಸಕ್ತಿಯೇ ಇಲ್ಲ. ಆದ್ದರಿಂದ ಅರ್ಜುನ, ತ್ರೈಗುಣ್ಯ, ಈ 3 ಗುಣಕ್ಕೆ ಸಂಬಂಧಪಟ್ಟಿರುವಂತಹ ಏನು ಸ್ವರ್ಗಾದಿ ಫಲಗಳಿವೆ, ಅಂತಹ ಈ ತ್ರೈಗುಣ್ಯ ಅನ್ನೋದು ಇದೊಂದು ದೊಡ್ಡ ವಿಷ. ಈ ವಿಷವನ್ನ ತೊಲಗಿಸುವ ರೀತಿಯಲ್ಲಿ ವೇದಗಳು ಪರಮಾತ್ಮನನ್ನೇ ಸರ್ವೋತ್ತಮ, ಅವನ ಪ್ರೀತಿಗಾಗಿ ಕಾರ್ಯ ಮಾಡಬೇಕು ಅಂತ ಬೋಧನೆ ಮಾಡ್ತವೆ ಹೊರತು ಸಕಾಮೋಪಾಸನೆಯನ್ನು ಸಂಪೂರ್ಣವಾಗಿ ಬೋಧನೆ ಮಾಡ್ತವೆ. ಅದರಲ್ಲೇ ತಾತ್ಪರ್ಯ ಇರೋದು ಅಂತ ನೀನ್ ತಿಳಿಬೇಡ. ನಿಸ್ತ್ರೈಗುಣ್ಯೋ ಭವ. ನಿರ್ಯೋಗಕ್ಷೇಮ ಆತ್ಮವಾನ್. ಯೋಗಕ್ಷೇಮ ಈ ಶಬ್ದಗಳನ್ನು ನಾವು ದಿವಸ ಆಡ್ತಿರ್ತೀವಿ. ಯೋಗ ಅಂದ್ರೆ ನಮಗೆ ಇನ್ನ ಪದಾರ್ಥಗಳು ಸಿಕ್ಕಿಲ್ಲ ಅಂತಾದ್ರೆ ಸಿಗೋದನ್ನ ಯೋಗ ಅಂತಾರೆ. ಅಪ್ರಾಪ್ತವಾದ ವಸ್ತುವಿನ ಪ್ರಾಪ್ತಿಯನ್ನ ಯೋಗ ಅಂತಂತಾರೆ. ಇನ್ನ ಬಂದ್ರೆ ಸಾಲದು, ಉಳಿಬೇಕಲ್ಲ ನಮ್ಮ ಹತ್ರ. ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಬರೋದು ಅಂತ ಅನ್ನೋದು ದೊಡ್ಡದು, ಬಂದ ಮೇಲೆ ಉಳಿಬೇಕು ಅಂತ ಅನ್ನೋದು ದೊಡ್ಡದು. ಆದ್ರಿಂದ ಈ ಯೋಗಕ್ಷೇಮವನ್ನ ನಾವು ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂತಹ ತ್ರಿಗುಣ ಸಂಬಂಧಿ ಪದಾರ್ಥದ ವಿಷಯದಲ್ಲಿ ಮಾಡಬಾರ್ದು. ಯಾಕೆ ಅಂದ್ರೆ ಇದು ಬರ್ತದೆ, ನಾಳೆ ಒಂದ್ ದಿವಸ ಹೋಗ್ತದೆ. ಇದು ಎಷ್ಟಂತ ರಕ್ಷಣೆ ಮಾಡ್ಲಿಕ್ಕಾಗ್ತದೆ? ನಿರ್ಯೋಗಕ್ಷೇಮ. ಈ ತ್ರಿಗುಣ ಸಂಬಂಧಿಯಾದ ಪದಾರ್ಥಗಳನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಕ್ಷೇಮದ ಬಗ್ಗೆ ಆಸೆ ಆಗಲಿ, ಬರಬೇಕು ಅನ್ನುವಂತಹ ಯೋಗದ ಆಸೆ ಆಗಲಿ, ಇವನ್ ಬಿಟ್ಬಿಡಿ. ಯಾಕಂದ್ರೆ ನೀವು ಬರ್ತದೆ ಅಂತ ಯಾವಾಗ ಅನ್ಕೊಳ್ತೀರಿ ಅವಾಗಲೇ ಬರಲ್ಲ ಅದು. ಸುಮ್ಮನೆ ಇದ್ಬಿಟ್ರೆ ದೈವಾತ್, ನಮ್ಮ ಪ್ರಹ್ಲಾದರಾಜರು ಹೇಳಿದಂತೆ,
ನಿಮ್ಗೆ ಗೊತ್ತಾಗದೇನೆ ಎಷ್ಟೆಲ್ಲ ಪದಾರ್ಥಗಳು ಬಂದ್ಬಿಡ್ತವೆ. ಸುಖಮೈಂದ್ರಿಯಕಂ ದೈತ್ಯಾಹ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತಃ. ದೈವದಿಂದ ನಿಮಗೆ ಬಂದ್ಬಿಡ್ತದೆ, ತಾನಾಗಿ ಹೋಗ್ತದೆ, ನಶ್ವರ ಅಂತ. ಆದ್ದರಿಂದ ಅದು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ನೀವು ಪ್ರಯತ್ನ ಪಟ್ರಿ ಅಂದ್ರೆ ಮತ್ ದುಃಖಕ್ಕೀಡಾಗ್ತದೆ. ನಾ ಎಷ್ಟೆಲ್ಲ ಕಷ್ಟಪಟ್ಟೆ, ಉಳಿಲೇ ಇಲ್ರಿ. ಮುಂದೆ ಅದನ್ನ ಮತ್ತೆ ಹೇಳುವ ಪ್ರಸಕ್ತಿ ಇದೆ, ಆದ್ರೂ ಹೇಳ್ಬಿಡ್ತೀನಿ. ಈ ಗೀತಾ ಉಪದೇಶ ಆದ ಮೇಲೆ ಯುದ್ಧ ಪ್ರಾರಂಭ ಆಗ್ಬೇಕಲ್ಲ. ಯುದ್ಧ ಪ್ರಾರಂಭ ಆಗುವ ಕಾಲಕ್ಕೆ ಧರ್ಮರಾಜ ತನ್ನ ಎದುರಿನ ಪಕ್ಷದಲ್ಲಿರುವಂತಹ, ತನಗೆ ಪೂಜ್ಯ ಸ್ಥಾನದಲ್ಲಿ ಇರುವಂಥವರು ಅಂತ ಏನಿದ್ದಾರೆ, ಭೀಷ್ಮ, ದ್ರೋಣ, ಕೃಪಾ, ಶಲ್ಯ, ಇವರೆಲ್ಲರೂ ಹಿರಿಯರು. ಇವರಿಗೆ ನಮಸ್ಕಾರ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಎಲ್ಲರೂ ತಡೀತಾರೆ, ಯಾಕೆ ಹೋಗ್ತಾ ಇದೆಯೋ ಅಂತ. ಆಮೇಲೆ ಅಭಿಪ್ರಾಯ ಗೊತ್ತಾಯ್ತು, ಇವು ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಅಂತ. ನೋಡಿ, ದ್ವೇಷದಿಂದ ಯುದ್ಧ ಆಗಿದ್ರೆ ಈ ತರಹ ಮಾಡ್ತಿರ್ಲಿಲ್ಲ. ಇದು ಧರ್ಮ ಯುದ್ಧ ಅಂತ ಅನಿಸ್ಲಿಕ್ಕೆ ಹೇಳ್ತಾ ಇರೋದು. ಇದನ್ನ ಹೋಗಿ ನಮಸ್ಕಾರ ಹಾಕಿ ನಿಮ್ಮ ಅನುಗ್ರಹದಿಂದ ಯುದ್ಧ ಆಡೋದು ಅಂತೆಲ್ಲ ಹೇಳ್ತಾರೆ. ಆಗ ಎಲ್ಲರೂ ಒಂದನ್ನು ಮಾತಾಡ್ತಾರೆ, ಅರ್ಥಸ್ಯ ಪುರುಷೋ ದಾಸಃ ದಾಸಸ್ವರ್ಥೋ ನ ಕಸ್ಯಚಿತ್ ಇದು ಸತ್ಯಂ ಮಹಾರಾಜ ಬದ್ಧೋಸ್ಮ್ಯರ್ಥೇನ ಕೌರವೈಹಿ. ಎಲ್ಲರೂ ದುಡ್ಡಿಗೆ ದಾಸರು, ಆದರೆ ದುಡ್ಡು ಒಬ್ರದಾದ್ರೂ ದಾಸ ಆಗಿದೆಯಾ? ಅರ್ಥಸ್ಯ ಪುರುಷೋ ದಾಸಃ ದಾಸಸ್ತ್ವರ್ಥೋ ನ ಕಸ್ಯಚಿತ್. ನಾನು ಎಷ್ಟು ಕೂಡ ಹಾಕಿದ್ದೇರಿ, ಎಷ್ಟೆಲ್ಲ ಆದ್ರೂ ಸೇವಾ ಮಾಡಿದ್ದೆ, ಉಳಿಸ್ಕೊಳ್ಳಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ದುಡ್ಡು ಕೇಳಲ್ಲ, ಅದು ಹೋಗ್ಬಿಡ್ತದದು. ಯಾಕೆ? ಲಕ್ಷ್ಮೀದೇವಿ ಹೇಳಿ ಕೇಳಿ ಚಂಚಲ ಅವಳು. ಅವಳು ಯಾಕೆ ನಿಂದಿರ್ತಾಳೆ? ನಿಂದ್ರೋದಿಲ್ಲ ಅವಳು. ಆದ್ರಿಂದ ನೀವು ಎಷ್ಟೇ ಯೋಗಕ್ಷೇಮ ವಹಾಮ್ಯಹಂ ಅಂತ ನಿಮ್ಮಲ್ಲಿ ಅಹಂ ಶಬ್ದವನ್ನು ನಿಮ್ಮಲ್ಲಿ ಪ್ರಯೋಗ ಮಾಡಿಕೊಂಡು, ಅದು ಕೃಷ್ಣವಾಚಕ ಇರೋದು, ನಾವೇ ಯೋಗಕ್ಷೇಮ ವಹಾಮ್ಯಹಂ ಅಂತ ಅನ್ಕೊಂಡು ನಾವು ಉಳಿಸೋದು, ನಾವೇ ಪಡೆಯೋದು ಅಂತಂದ್ರೆ ನೀವು ಅನ್ಕೊಳ್ಳೋಷ್ಟಲ್ಲೇನೆ ಹೋಗ್ಬಿಟ್ಟಿರ್ತದದು. ಹೋದ್ಮೇಲೆ ಯೋಗಕ್ಷೇಮ ವಹಾಮ್ಯಹಂ ಅಂತ ಅನ್ಬೇಕಾಗ್ತದೆ ಅಷ್ಟೇ. ಆದ್ರಿಂದ ಈ ತ್ರಿಗುಣ ಸಂಬಂಧಿ ಆಗಿರುವಂತಹ ಪದಾರ್ಥಗಳನ್ನು ಉಳಿಸ್ಕೊಳ್ತೀನಿ, ಇವನ್ ಪಡಿತೀನಿ ಅಂತ ನೀವು ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಂದ್ರೆ ಬಹಳ ಚಲೋ ಆಯ್ತು, ಹಾಗೆ ಬರ್ಲಿ, ದೈವಾತ್ ಬರ್ಲಿ, ದೈವಾತ್ ಹೋಗ್ತದೆ. ಆದ್ರೆ ನೀವು ಪ್ರಯತ್ನ ಮಾಡಿದ್ರೆ ದುಃಖ ಅನ್ನೋದು ಬಂದೇ ಬರ್ತದೆ. ನಿರ್ದ್ವಂದ್ವ ನಿತ್ಯ ಸತ್ವಸ್ಥ. ಸತ್ವ ಅಂದ್ರೆ ಉತ್ತಮ ಗುಣಪರಿಪೂರ್ಣನಾಗಿರುವಂತಹ ಪರಮಾತ್ಮ, ಅವನಲ್ಲೇ ಇರಬೇಕು, ಅಂದ್ರೆ ಅವನಲ್ಲೇ ಆಸಕ್ತನಾಗಿರಬೇಕು. ನಿರ್ಯೋಗಕ್ಷೇಮ ಆತ್ಮವಾನ್, ಪರಮಾತ್ಮನನ್ನು ಉಳ್ಳವನು ಅಂತಾಗಿರ್ಬೇಕು. ಅಂದ್ರೆ ಪರಮಾತ್ಮ ನನಗೆ ಸ್ವಾಮಿ ಇದ್ದಾನೆ ಅಂತ ಯಾವಾಗಲೂ ಚಿಂತನೆ ಮಾಡ್ತಿರಬೇಕು. ಆವಾಗ ಏನು ದುಃಖದ ಪ್ರಸಕ್ತಿ ಇಲ್ಲ ಅಂತ ಅಭಿಪ್ರಾಯದಲ್ಲಿ ಈ ಶ್ಲೋಕ ಬಂದಿದೆ. ಆದ್ರಿಂದ ಸ್ವರ್ಗಾದಿ ಫಲಗಳನ್ನ ಅಪೇಕ್ಷಿಸಬಾರದು ಅಂತ ನಿಂದಾಪರವಾಗಿ ಈ ಮಾತುಗಳನ್ನ ಆಡಿ, ವೇದದ ಸರಿಯಾದ ತಾತ್ಪರ್ಯ ಎಲ್ಲಿದೆ ಅಂತ ಅನ್ನೋದನ್ನು ಇದೇ ಶ್ಲೋಕದಿಂದ ಕೃಷ್ಣ ತೋರಿಸಿಕೊಟ್ಟಿದ್ದಾನೆ. ಆದರೂ ಒಂದು ಪ್ರಶ್ನೆ ಇದೆ. ನೀವು ಹೇಳಿದ್ದೇನೋ ಉತ್ತಮವಾದ ಜ್ಞಾನ ಸಂಪಾದನೆ ಮಾಡಬೇಕು. ಈ ನಿಷ್ಕಾಮ ಕರ್ಮಕ್ಕೆ ಫಲ ಏನೋ ಉತ್ತಮವಾದ ಜ್ಞಾನ, ಅದರಿಂದ ಭಗವಂತನ ಪ್ರಸಾದ, ಆಮೇಲೆ ಮೋಕ್ಷ, ಈ ಕ್ರಮ ಇದೆ. ಆದ್ರೆ ಈ ಸಕಾಮೋಪಾಸನೆ ಮಾಡಿದ ಫಲ ಅಂತೂ ಬರಲ್ವಲ್ಲ. ಅದೇನ್ ತಿಂತೀಯೋ, ಅದೇನ್ ರುಚಿ ಇಲ್ಲ ಅಂತ ನೀವು ಹೇಳ್ತೀರಿ. ಅದಕ್ಕಿಂತಲೂ ಉತ್ತಮವಾದ ಪದಾರ್ಥವನ್ನು ತಗೊಂಡು ಇವನಂತಾನೆ, ಇದ್ರೊಳಗಿರೋ ರುಚಿ ಅವನಿಗೆ ಗೊತ್ತಿರ್ಬೇಕಲ್ಲ, ಅದನ್ನ ಬೇಡ ಅಂತ ಬಿಟ್ಟಿರ್ತಾನೆ. ಆದ್ರಿಂದ ಅವರಿಗೆ ಈ ರುಚಿ ಗೊತ್ತಾಗಲ್ಲ, ಇದ್ರ ರುಚಿ ಅವನಿಗೆ ಗೊತ್ತಾಗಲ್ಲ. ಹಾಗೆ ಈ ನಿಷ್ಕಾಮೋಪಾಸನೆಯನ್ನು ಮಾಡಿ ಯಾವ ಜ್ಞಾನ ಸಂಪಾದನೆ ಮಾಡಿರ್ತಾನೋ ಅವನಿಗೆ ಈ ಸಕಾಮೋಪಾಸನೆಯ ಫಲವಿಲ್ಲ. ಸಕಾಮೋಪಾಸನೆಯ ಫಲವನ್ನು ಮಾಡಿ ಫಲವನ್ನು ಯಾರು ಪಡೆದಿರ್ತಾರೋ ಸ್ವರ್ಗಾದಿಗಳನ್ನ, ಅಂತಹ ಫಲ ಜ್ಞಾನಿಗಿಲ್ಲ. ಆದ್ದರಿಂದ ಸಮ ಆಯ್ತಲ್ರಿ, ಇವನಿಗೊಂದದಿಲ್ಲ, ಇವನಿಗಿದಿಲ್ಲ. ಇದು ಬೇಕಾದರೂ ಇಲ್ಲಿ ಹೋಗಲಿ, ಅದು ಬೇಕಾದರೂ ಅಲ್ಲಿ ಹೋಗಲಿ, ಇದು ಉತ್ಕೃಷ್ಟ ಅಂತ ಆಗ್ಲಿಲ್ಲಲ್ಲ. ಆದ್ರಿಂದ ಇವನಿಗೆ ಈ ಫಲ ಇಲ್ಲ. ಸಕಾಮೋಪಾಸನೆ ಮಾಡಿದವರಿಗೆ ಮತ್ತು ನಿಷ್ಕಾಮ ಕರ್ಮವನ್ನು ಮಾಡಿ ಆ ಜ್ಞಾನದಿಂದ ಬಂದಂತಹ ಫಲ ಇಲ್ಲ. ಆ ನಿಷ್ಕಾಮೋಪಾಸನೆಯನ್ನು ಮಾಡಿದಂತಹ ಜ್ಞಾನಿಗಳಿಗೆ ಈ ಸಕಾಮೋಪಾಸನಾಜನ್ಯವಾಗಿರುವ ಫಲ ಇಲ್ಲ. ಆದ್ದರಿಂದ ಸರಿ ಹೋಯ್ತು, ಎರಡೂ ಸಮ ಆಯಿತು. ಆದ್ರಿಂದ ಪ್ರಬಲ ಯಾವುದು? ಅಧಿಕ ಅಂತ ಆಗಬೇಕಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ,
ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಈ ಶ್ಲೋಕವನ್ನು ಬಹಳ ತಪ್ಪಾದ ಅರ್ಥ ಹೇಳಿದ್ದಾರೆ. ಬ್ರಾಹ್ಮಣ ಶಬ್ದ ಬಂದ್ಬಿಟ್ರೆ ಸ್ವಲ್ಪ ಎದೆ ಹೊಡ್ಕೊಂಡ್ಬಿಡ್ತಾರೆ. ಬ್ರಾಹ್ಮಣರಿಗೆ ಹೇಳಿದಾರ್ರಿ ಅಂತ. ಬ್ರಾಹ್ಮಣ ಅಂತಂದ್ರೆ ಪರಮಾತ್ಮನನ್ನ ತಿಳಿದುಕೊಂಡಂತಹ ವ್ಯಕ್ತಿ ಅಂತ ಇಷ್ಟೇ ಅಭಿಪ್ರಾಯ ಇರೋದು. ಇಲ್ಲಿ ಜಾತಿವಾಚಕವಾಗಿ ಅಲ್ಲಿ ಪ್ರಯೋಗವನ್ನು ಮಾಡಿಲ್ಲ. ಸುಮ್ಮನೆ ಕೃಷ್ಣನ್ ಬೈತಾರೆ. ನಮ್ಮ ಪ್ರಶ್ನೆ ಏನಿತ್ತು, ಸ್ವರ್ಗಕ್ಕೋಸ್ಕರ ಅಂದ್ರೆ ಸ್ವರ್ಗಾದಿ ಫಲಗಳು ಅದೊಂದೇ ಅಲ್ಲ, ಸ್ವರ್ಗಾದಿ ನಶ್ವರ ಫಲಕ್ಕೋಸ್ಕರ ಮಾಡಿರುವಂತಹ ಕಾರ್ಯ ಅದು ನಿಷ್ಕಾಮ ಕರ್ಮಕ್ಕಿಂತಲೂ ಕಡಿಮೆ ಉತ್ತಮ. ಈ ವಿಚಾರವನ್ನು ಮಾಡೋ ಕಾಲಕ್ಕೆ ಅಲ್ಲೊಂದು ಫಲ ಇದೆ ಇಲ್ಲೊಂದು ಫಲ ಇದೆ ಅಂತ ಸಾಮ್ಯ ಬಂತಲ್ಲ ಅಂದ್ರೆ ಅದು ಕೃಷ್ಣ ಹೇಳ್ತಾನೆ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನರ್ಥ. ಯಾವಾನರ್ಥ, ಎಷ್ಟು ಫಲ ಪದಾರ್ಥಗಳು ನಮಗೆ ಉದಪಾನೆ ದೃಷ್ಟಾಂತ ಕೊಡ್ತಾನೆ ಕೃಷ್ಣ. ಉದಪಾನ ಅಂದ್ರೆ ಬಾವಿ, ಜಗ್ಗೋ ಬಾವಿ ಮತ್ತೆ ಕೂಪ. ಅಲ್ಲಿ ಎಷ್ಟು ನೀರಿದೆ, ಅಲ್ಲಿ ಸ್ನಾನ ಮಾಡಿದಾಗ ಏನೆಲ್ಲ ನಮಗೆ ಫಲ ಇದೆ. ಸರ್ವತಃ ಸಂಪ್ಲುತೋದಕ್ಕೆ ತಾವಾನರ್ಥ ಅಂತರ್ಭವತಿ. ದೊಡ್ಡದಾಗಿರುವಂತಹ ಜಲಾಶಯದಲ್ಲಿ ಅವೆಲ್ಲವೂ ಸಿಗಲ್ವಾ? ಇದು ಶ್ಲೋಕವನ್ನ ಹೀಗೆ ಅರ್ಥ ಮಾಡಿಕೊಳ್ರಿ. ಕಾಮ್ಯ ಕರ್ಮಿಗಳಿಗೆ ಬಂದಿರುವಂತಹ ಫಲ ಅದು ಬಾವಿ ಇದ್ದ ಹಾಗೆ ಚಿಕ್ಕದು. ಜ್ಞಾನಿಗಳಿಂದ ಮಾಡಲ್ಪಟ್ಟಿರುವಂತಹ ಕರ್ಮ ಅವರಿಗೇನು ಫಲ ಬರ್ತದೆ ಅದು ಸರ್ವತಃ ಸಂಪ್ಲುತೋದಕ್ಕೆ ದೊಡ್ಡದಾಗಿರುವಂತಹ ಸಮುದ್ರ ಇದ್ದ ಹಾಗೆ. ಈಗ ಯಾವ್ದು ದೊಡ್ಡದು, ಬಾವಿ ದೊಡ್ಡದೋ ಸಮುದ್ರ ದೊಡ್ಡದೋ? ಈ ತರಹ ಸರ್ವಥಾ ವಿಚಾರ ಮಾಡಬೇಡಿ. ಮತ್ತೆ ನಾವು ಬಾವಿ ಮಾಡಿ ಬಾವಿನೇ ಶ್ರೇಷ್ಠ ಅಂತ ಹೀಗೆಲ್ಲ ಅಲ್ಲಿಗೆ ಹೋಗ್ಬೇಡಿ. ಆಮೇಲೆ ಸಮುದ್ರ, ಉಪ್ಪು ನೀರ್ರಿ ಸಮುದ್ರ, ನಾವು ಸಮುದ್ರ ಬೇಡ ಅಂತ ಹೀಗೆ ಅಭಿಪ್ರಾಯದಲ್ಲೂ ಬಳಸಿಲ್ಲ. ವಿದ್ಯಾ ಸಮುದ್ರ, ಜ್ಞಾನ ಸಮುದ್ರ, ಇಲ್ಲೆಲ್ಲ ಏನರ್ಥ? ಓ ಸಮುದ್ರ ಅಪಾರ ಇದೆ, ದೊಡ್ಡದಾಗಿದೆ, ಆದ್ರಿಂದ ಇವರು ವಿದ್ಯೆ ವಿಷಯದಲ್ಲಿ ವಿದ್ಯೆಯಿಂದ ತುಂಬಾ ದೊಡ್ಡವರಿದ್ದಾರೆ ಅನ್ನುವಂಥ ಅಭಿಪ್ರಾಯದಲ್ಲಿ ಸಮುದ್ರ ಅನ್ನೋ ಶಬ್ದವನ್ನು ಬಳಸ್ತಾರೆ. ಅದು ಉಪ್ಪು ನೀರಿದೆ ಅಂತ ಹೆಂಗೆಲ್ಲ ಹೇಳಿಕ್ ಹೋಗ್ಬೇಡಿ. ಈ ಬಾವಿ ತೋಡಿಸೋ ಕಾಲಕ್ಕೆ ಎಲ್ಲಿ ನೀರು ಬೀಳ್ತದೆ ಅಂತ ಪರೀಕ್ಷೆ ಮಾಡಿಸ್ತಾರೆ ನೋಡಿ. ಇಲ್ಲಿ ಬೀಳ್ತದೆ ಅಂತ ಹೇಳ್ತಾರೆ ಅವ್ರು ಪರೀಕ್ಷೆ ಮಾಡೋರು. ಎಷ್ಟಿದೆ ನೀರಿದೆ ರೀ ಅಂತ ಕೇಳ್ತಾರೆ. ದೊಡ್ಡ ಸಮುದ್ರನೇ ಇದೆಯಪ್ಪ ಅಂದ್ರೆ ಹಂಗಂದ್ರೆ ಬ್ಯಾಡ ಬಿಡ್ರಿ, ಯಾಕಂದ್ರೆ ಉಪ್ಪು ನೀರು ಬರ್ತದಲ್ಲ ತೋಡಿಸೋದೇ ಇಲ್ಲ ಅಂತಂದ್ರೆ ತುಂಬಾ ನೀರಿದೆ ಅಂತ ಅಭಿಪ್ರಾಯ ಅಷ್ಟೇ. ಹಾಗೆ ಕೂಪ ಅನ್ನೋದು ಇಲ್ಲಿ ಅಲ್ಪವಾಗಿರುವಂತಹ ನೀರಿಗೆ ಆಶ್ರಯವಾದದ್ದು, ಅಲ್ಪ ಅನ್ನೋ ಅಭಿಪ್ರಾಯದಲ್ಲಿ ಬಳಸಿರೋದು. ಅಲ್ಪವಾಗಿರುವಂತಹ ಕೂಪದಲ್ಲಿ ಜಕ್ಕೊಂಬಿಟ್ಟು ಸ್ನಾನ ಮಾಡಿ ಉತ್ತಮವಾಗಿರುವ ಕರ್ಮಾನುಷ್ಠಾನವನ್ನು ಮಾಡಿ ಏನ್ ಫಲ ಪಡಿತೀರೋ ಇವೆಲ್ಲವೂ ಕೂಡ ಮಹಾ ಜಲಾಶಯದಲ್ಲಿ ಆಗೋದಿಲ್ವಾ? ಯಾವುದು ಶ್ರೇಷ್ಠ? ಜಲಾಶಯವೇ ಶ್ರೇಷ್ಠವಾದದ್ದು. ಆದ್ದರಿಂದ ಕಾಮ್ಯ ಕರ್ಮಿಗಳ ಸ್ವರ್ಗಾದಿ ಫಲ ಅನ್ನೋದು ಬಾವಿಯಷ್ಟು ಚಿಕ್ಕದಾದದ್ದು.